ಆಗಿರುವಂತಹ ರೇಖಿ ಲೆವೆಲ್ 2 ನ ಕುಂಡಲಿನಿ ಅವೇಕ್ನಿಂಗ್ ಸೆಷನ್ಗೆ ತಮ್ಮೆಲ್ಲರಿಗೂ ನಾನು ಸುಸ್ವಾಗತವನ್ನ ಮಾಡ್ತೀನಿ. ಯಾರೆಲ್ಲರೂ ರೆಡಿ ಆಗಿದ್ರಿ ಒಂದ್ಸಲ ಐ ಆಮ್ ರೆಡಿ ಅಂತ ಟೈಪ್ ಮಾಡ್ರಿ. ಮನೆ ಕೆಲಸ ಎಲ್ಲ ಮೂಡ್ಲಿಂದ ಹೊರಗ್ ಬರ್ರಿ, ಯಾಕಂದ್ರೆ ನಿನ್ನೆ ಸಂಡೇ ರೆಸ್ಟ್ ಮಾಡಿದ್ರಿ ಅಂತೇಳಿ ಅನ್ಕೊಂಡಿನಿ ನಾನು. ಓಕೆನಾ? ವಾಕಿಂಗ್ ಮೆಡಿಟೇಷನ್ ಯಾರ್ಯಾರು ಮಾಡಿದ್ರಿ ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ವಾಕಿಂಗ್ ಮೆಡಿಟೇಷನ್ ಅನ್ನ ನಾನು ಅನುಭವಿಸೀನಿ ಅಂತೇಳಿ. ರಿಸಲ್ಟ್ ಬಹಳ ಗುಡ್ ಇದೆ. ಯಾರು ಮಾಡಿದ್ರಿ ಅವ್ರಿಗೆ ನಿಮ್ಗೆ ಗೊತ್ತಿದೆ. ಸೊ ಹಾಗಾಗಿ ಮೆಡಿಟೇಷನ್ ಲಿಂಕ್ ಯಾವಾಗ್ಲೂ ನಿಮ್ ಹತ್ರ ಇರುತ್ತೆ. ಬಟ್ ನೀವು ಏನಾದ್ರೂ ನಿಮ್ಮೊಳಗೆ ಇನ್ನೂ ಬಹಳ ದೊಡ್ಡ ಮಟ್ಟದ ಪರಿವರ್ತನೆಯನ್ನ ತರಬೇಕಂದ್ರ ಒಂದು ಐಡಿಯಾ ಇದೆ. ಏನು ಅಂದ್ರ 21 ಡೇಸ್ ವಾಕಿಂಗ್ ಮೆಡಿಟೇಷನ್ ಮಾಡಿ. ಹೆಂಗ್ ಬೇಸಿಗೆ ಇದೆ, ಮಕ್ಕಳದೆಲ್ಲ ರಜೆ ಇದೆ, ಫ್ರೀ ಇರ್ಬೋದಲ್ಲ ಬೆಳಿಗ್ಗೆ ನೀವು. ಹಾಗಾಗಿ 21 ಡೇಸ್ ನಿಮ್ ಮೇಲೆ ನೀವು ಒಂದು ಪ್ರಯೋಗವನ್ನ ಮಾಡ್ರಿ. ಆ ನಂತರ ನಿಮ್ಮೊಳಗಿರುವಂತಹ ಮಾನಸಿಕವಾದ ವ್ಯತ್ಯಾಸ ಮತ್ತು ದೈಹಿಕವಾಗಿರುವಂತಹ ಸದೃಢತೆ ಮತ್ತೆ ಭಾವನಾತ್ಮಕವಾಗಿ ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ದೀರಿ ಅನ್ನೋದು ನಿಮ್ಗೆ 21 ಡೇಸ್ ಅಲ್ಲಿ ಗೊತ್ತಾಗುತ್ತೆ. ಡೈಲಿ ಮಾಡ್ಬೋದು ಕಾವೇರಿ. ಸೊ ಹಾಗಾಗಿ 21 ದಿನ ವಾಕಿಂಗ್ ಮೆಡಿಟೇಷನ್ ಅನ್ನ ಮಾಡ್ರಿ ಅಂತ ಹೇಳ್ತಾ, ಸೊ ಇವತ್ತೇ ನಿಮ್ಮ ಡೈರಿ ಮತ್ತು ಪೆನ್ ಅನ್ನ ತೆಗಿರಿ. ಕುಂಡಲಿನಿ ಜಾಗೃತಿ ಶಿಬಿರ. ಸೊ ಹಾಗಾಗಿ ಇದು ಈಗಾಗ್ಲೇ ನಿಮ್ಗೆ ರಿಕಾರ್ಡಿಂಗ್ ಕೋರ್ಸ್ ಬಂದಿದೆ. 10 ಡೇಸ್ ಯಾರ್ಯಾರ ಹತ್ರ ಇದೆ ಇದು? 10 ಡೇಸ್ 10 ದಿನ ಹೋಗ್ಲಿ. ನಾವು 10 ಡೇಸ್ ಕಳ್ಸಿವಿ. ನೋಡಿದವ್ರು ಎಷ್ಟು ಜನ ಇದ್ರಿ? 100%. ಪೂರ್ತಿ 10 ವಿಡಿಯೋ ಎಲ್ಲ ನೋಡಿ ನನ್ನವ್ರ ಕೈ ಎತ್ರಿ ನೋಡೋಣ. ಜಯಶ್ರೀ ಅಮ್ಮ ನೋಡಿಲ್ಲ. ಬಹಳಷ್ಟು ಜನ ಇದ್ದೀರಿ ನೋಡ್ಲಿಲ್ಲ. ಹಾಗಾಗಿ ಯಾರ್ಯಾರು ನೋಡ್ಲಿಲ್ಲ ಅವ್ರಿಗೆ ಸ್ವಲ್ಪ ಸಹಾಯ ಆಗ್ಲಿ ಅಂತೇಳಿ ಮತ್ತೆ ಒಂದ್ 3 ಡೇಸ್ ಕುಂಡಲಿನಿದ್ದು ನಾನು ಕೋರ್ಸ್ ಅನ್ನ ಮಾಡಿಸ್ತಾ ಇದ್ದೀನಿ. ಆನಂತರ ಯಾರ್ಯಾರು ವಿಡಿಯೋ ಆಫ್ ಇಟ್ಟಿರಿ ಎಲ್ಲರೂ ವಿಡಿಯೋ ಆನ್ ಮಾಡ್ಬೇಕು. ದಿನೇಶ್, ರೂಪಾ, ಸುಜಯ್, ರಾಜಶ್ರೀ ಮ್ಯಾಮ್, ರಾಜಶೇಖರ್, ಆಶಾದೇವಿ ಎಲ್ರು ವಿಡಿಯೋ ಆನ್ ಮಾಡ್ರಿ. ಸ್ವಲ್ಪ ನೀವು ವಿಡಿಯೋ ಆನ್ ಇಟ್ರೆ ನನ್ಗೂ ಖುಷಿ ಆಗುತ್ತೆ. ಎಲ್ಲರಿದ್ದಾರೆ ಪ್ರೆಸೆಂಟ್. ಓಕೆನಾ? ಸೊ ಈಗ ನಮ್ಮ ಈ ಒಂದು ಜರ್ನಿಯನ್ನ ಪ್ರಾರಂಭ ಮಾಡೋಣ. ಮತ್ತೆ ಆದಷ್ಟು ನಾನು ಸ್ವಲ್ಪ ಸ್ಪೀಡ್ ಆಗಿ ಹೇಳ್ಬೇಕಾಗುತ್ತೆ. ಆದ್ರೆ ನೀವು ಇನ್ನೂ ಅದು 10 ಡೇಸ್ ಕೋರ್ಸ್ ಇದೆ ನೋಡ್ರಿ, ಅದನ್ನ ನೋಡುವಂತ ಪ್ರಯತ್ನವನ್ನ ಮಾಡ್ರಿ. ಮತ್ತೆ ಡೈರಿಯಲ್ಲಿ ಸಮೇತ ನೀವನ್ನ ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ಕೊಂಡ್ರ ನಾಳೆ ನಿಮ್ಗೆ ಹೀಲಿಂಗ್ ಫೀಲ್ಡ್ ಅಲ್ಲಿ ಈ ಫೀಲ್ಡ್ ಅಲ್ಲಿ ಮುಂದುವರಿಯೋದಕ್ಕೆ ನಿಮ್ಗೆ ಇಲ್ಲಿ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಇವತ್ತಿನ ಹೊಸದೊಂದು ನಮ್ಮ ಕೋರ್ಸ್ಗೆ ನಿಮ್ಗೆಲ್ಲರಿಗೂ ನಾನು ವೆಲ್ಕಮ್ ಅನ್ನ ಮಾಡ್ತಾ ಇದೀಗ ಎಸ್. ಸೊ ನಾವು ಅನ್ನುವಂಥದ್ದು, ನಾನು ಅಥವಾ ನಾವು ಅನ್ನುವಂಥದ್ದು 3 ಭಾಗದಿಂದ ನಿರ್ಮಾಣ ಆಗಿದ್ದು ಅಂತ ಹೇಳ್ತಾರೆ. ಅದರಲ್ಲಿ 1ನೇದ್ ಬರುತ್ತೆ ಶರೀರ, 2ನೇದ್ ಬರುತ್ತೆ ಮೈಂಡ್, ಮತ್ತೆ 3ನೇದ್ ಬರುತ್ತೆ ಆತ್ಮ, ಸ್ಪಿರಿಟ್ ಅಂತೇಳಿ. ನಾನು ಅಂದ್ರೆ ನನ್ನ ಶರೀರ. ಮೊಟ್ಟ ಮೊದಲು ಜನ ಏನ್ ನೋಡ್ತಾರ? ನಮ್ಗೆ ಗೊತ್ತಿದೆ ನಮ್ ಶರೀರ ಇದೆ. ಅದಾದ ನಂತರ ಬರುತ್ತೆ ನಮ್ಮ ಒಳಗಿನ ಮೈಂಡ್, ನಮ್ಮ ಮನಸ್ಸು ಮತ್ತು ನಮ್ಮ ಆತ್ಮ. ಈ 3 ಏನಿದೆ ನೋಡ್ರಿ, ಇದು ಒಂದಕ್ಕೊಂದು ಏನಿದೆ ಅಂದ್ರೆ ಕನೆಕ್ಷನ್ ಇದೆ. ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ಹೆಲ್ದಿ ಬಾಡಿ ಯಾರ್ದಿರುತ್ತೆ ಅವ್ರದೇ ಹೆಲ್ದಿ ಮೈಂಡ್ ಇರುತ್ತೆ. ಮತ್ತೆ ಯಾರ್ದು ಹೆಲ್ದಿ ಮೈಂಡ್ ಇರುತ್ತೆ ನೋಡ್ರಿ, ಅವ್ರದ್ದು ಸ್ಪಿರಿಟ್ ಇದೆ ನೋಡ್ರಿ, ಆತ್ಮ ಇದೆ ನೋಡ್ರಿ, ಅದನ್ನು ಹೆಲ್ದಿ ಆಗಿರುತ್ತೆ. ಹಾಗಾಗಿ ಈ 3 ಸಮೇತ ಒಂದಕ್ಕೊಂದು ಸಂಬಂಧಗಳನ್ನ ಹೊಂದಿದೆ ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೊರಿ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೊಡ್ರಿ ಬಾಡಿ, ಶರೀರ. ನಮ್ಮ ಶರೀರ ಏನಿದೆ ನೋಡ್ರಿ, ಇದು ಕಣ್ಣಿಗೆ ಕಾಣುತ್ತಲ್ಲ. ಕಾಣ್ತಾ ಇದೆ ಅಂತೇಳಿ ಕ್ಲಾಸ್ ಮಾಡ್ತಾ ಇದ್ದೀನಿ, ಕಾಣ್ತಾ ಇದೆ ಅಂತೇಳಿ ನೀವು ಕುಂತೀರಿ ನನ್ನ ಎದುರಿಗೆ. ಕಾಣ್ತಾ ಇದೆ ಅಂತ ಎಲ್ಲಾನು ನಡೀತಾ ಇದೆ. ಯೂನಿವರ್ಸ್ ನಲ್ಲಿ ಏನೆಲ್ಲಾ ಕೆಲಸ ನಡಿಬೇಕು ಅದೆಲ್ಲನೂ ಸಮೇತ ಆಗ್ತಾ ಇದೆ. ಆದ್ರೆ ಬರ್ಕೋರಿ ಇಲ್ಲಿ ಒಂದ್ ಶಬ್ದ, ಕಾಣುವ ಜಗತ್ತು, ಬಾಡಿ ಅಷ್ಟೇ ಅಲ್ಲ, ಕಾಣುವ ಜಗತ್ತಿದೆ ನೋಡ್ರಿ, ಅದು ಓನ್ಲಿ 2% ಮಾತ್ರ ಇದೆ. 98% ಏನೋ ಜಗತ್ತಲ್ಲಿ ನಡೀತಾ ಇದೆ ನೋಡ್ರಿ ಬ್ರಹ್ಮಾಂಡದಲ್ಲಿ, ಅದು ಕಣ್ಣಿಗೆ ಕಾಣೋದಿಲ್ಲ, ಕೈಗೆ ನಿಲ್ಕೋದಿಲ್ಲ, ಆದ್ರೂ ಸಮೇತ ಕಾರ್ಯ ಮಾಡ್ತಾ ಇದೆ. ಯಾರ್ಯಾರಿಗೆ ಕನ್ಫರ್ಮ್ ಇದೆ? 98% ಶಕ್ತಿಗಳು ಕಣ್ಣಿಗೆ ಕಾಣೋದಿಲ್ಲ. ನೀವು ಟಚ್ ಮಾಡ್ತೀನಿ ಅಂದ್ರೂ ಸಾಧ್ಯ ಇಲ್ಲ. ಆದ್ರೆ ಅವು ಏನ್ ಮಾಡ್ತಾ ಇವೆ? ಕಾರ್ಯ ಮಾಡ್ತಾ ಇವೆ. ಇದು ಒಂದ್ ಎಕ್ಸಾಂಪಲ್ ನೋಡ್ರಿ. ನಾವು ಉಸಿರಾಡುವಂತ ಗಾಳಿ ಇದೆ ನೋಡ್ರಿ, ಅದು ಕಣ್ಣಿಗೆ ಕಾಣುತ್ತಾ? ಕೈಗೆ ನಿಲ್ಕುತ್ತಾ? ಇಲ್ಲ. ಆದ್ರೂ ಸಮೇತ ಅದು ಕಾರ್ಯ ಮಾಡ್ತಾ ಇದೆ. ಎಷ್ಟು ಪ್ರತಿಶತ ಕಾರ್ಯ ಮಾಡ್ತಾ ಇದೆ? 98%. ವಾಯು ತತ್ವದ ಮೇಲೇನೆ ನಮ್ಮ ಶರೀರ 98% ಡಿಪೆಂಡ್ ಇದೆ. 1 ನಿಮಿಷಕ್ಕೂ ಏನಾದ್ರೂ ವಾಯು ತತ್ವ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರ ರಾಮ್ ನಾಮ್ ಮುಂದೆ ನೀವೇ ವಿಚಾರ ಮಾಡ್ಕೋರಿ. ಗೊತ್ತಾಯ್ತಾ ಎಲ್ಲರಿಗೂ? ಸೊ ಹಾಗಾಗಿ
ಯಾವಾಗ್ಲೂ ನೆನ್ಪಿಡ್ರಿ, ನಮ್ಮಲ್ಲಿ ಕೆಲವರ ಭ್ರಮೆ ಏನು, ಭ್ರಮಾತ್ಮಕ ಲೋಕ ಕೆಲವರದಿದೆ. ಏನು ಅಂದ್ರ, ಯಾವ್ದು ಕಣ್ಣಿಗೆ ಕಾಣುತ್ತೆ ನೋಡ್ರಿ ಅದು ಮಾತ್ರ ನಾನ್ ನಂಬ್ತೀನಿ, ಕಣ್ಣಿಗೆ ಕಾಣ್ಲಾರ್ದು ನಾನ್ ನಂಬೋದಿಲ್ಲ. ಯೂನಿವರ್ಸಿಗೆ ನಿಮ್ಮ ನಂಬಿಕೆಯ ಅಗತ್ಯ ಇಲ್ಲ. ಬ್ರಹ್ಮಾಂಡಕ್ಕೆ ನಿಮ್ಮ ನಂಬಿಕೆ, ನಿಮ್ಮ ವಿಶ್ವಾಸ, ನಿಮ್ಮ ಫೇತ್ ಅಂಡ್ ಬಿಲೀವ್ ಇದೆ ನೋಡ್ರಿ, ಅದು ಏನು ಕೆಲ್ಸಕ್ ಬರೋದಿಲ್ಲ. ಅದ್ರ ಕೆಲ್ಸ ಅದು ಮಾಡುತ್ತೆ, ನಮ್ ಕೆಲ್ಸ ನಾವ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ಕಣ್ಣಿಗೆ ಕಾಣ್ಲಾರ್ದಂತ ಎನರ್ಜಿನೇ 98% ಇರೋ ಕಾರಣಕ್ಕೆ ಇವತ್ ನಾನ್ ಎಲ್ಲಿದ್ದೀನಿ ಮತ್ತೆ ನೀವೆಲ್ಲಿದ್ರಿ, ಯಾವ ರೀತಿ ಕನೆಕ್ಟ್ ಆಗಿರ್ಬೇಕು ಯೋಚನೆ ಮಾಡ್ರಿ. ವಾವ್ ಫೀಲ್ ಆಗುತ್ತಾ? ಎಲ್ಲಿ ಲತಾ, ಎಲ್ಲಿ ಮುರಳಿ, ಎಲ್ಲಿಂದ ಎಲ್ಲಿ ಸಂಬಂಧ? ಎತ್ತಡ ಮಾಮರ ಎತ್ತಡ ಕೋಗಿಲೆ, ಎತ್ತಣಿಂದೆತ್ತ ಸಂಬಂಧವಯ್ಯ. ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು, ಎತ್ತಣಿಂದೆತ್ತ ಸಂಬಂಧವಯ್ಯ. ಹಾಗೆ ನನಗೂ ಮತ್ತೆ ನಿಮ್ಗೂ ಅದು ಏನ್ ಸಂಬಂಧ ಇರ್ಬೋದು? ಪ್ರಪಂಚಂತೂ ಬಹಳ ದೊಡ್ಡದಿದೆ. 700 ಕೋಟಿ ಆತ್ಮಗಳಿವೆ ಜಗತ್ತಲ್ಲಿ. ಆ 700 ಕೋಟಿಯಲ್ಲಿ ನೀವೇನ್ ನನ್ ಜೊತೆಗೆ ಯಾಕೆ ಜೋಡಿಸ್ಕೊಂಡ್ರಿ ಅಂದ್ರ, ಒಂದು ಅದೃಶ್ಯ ಶಕ್ತಿ ಇದೆ ನೋಡ್ರಿ, ಅದು ನಮ್ ಜೊತೆಗೆ ಕನೆಕ್ಟ್ ಆಗಿದೆ, ಅದು ನಮ್ಮನ್ನ ಜೋಡಿಸಿದೆ. ಬರ್ಕೊಡ್ರಿ. ಹಾಗಾಗಿ ನಮ್ಮ ಒಳಗೆ ಕಾರ್ಯ ಮಾಡುವಂತಹ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದು ಕಣ್ಣಿಗೆ ಕಾಣುವುದಿಲ್ಲ, ಕೈಗೆ ನಿಲ್ಕೋದಿಲ್ಲ. ನೀವ್ ಯಾವ್ದೇ ಸ್ಕ್ಯಾನರ್ಲಿಂದ ನೋಡ್ತೀನಂದ್ರ ಆಗೋದಿಲ್ಲ, ಯಾವ್ದೇ ದುರ್ಬೀನ್ ಹಚ್ಚಿ ನೋಡ್ತೀನಂದ್ರೂ ಸಮೇತ ಆಗೋದಿಲ್ಲ. ಆದ್ರೂ ಸಮೇತ ಒಂದು ಖಚಿತ ಏನಿದೆ ಅಂದ್ರ, ಅದು ಎಲ್ಲವೂ ಸಮೇತ ಏನ್ ಮಾಡ್ತಾ ಇದೆ ಅಂದ್ರ ಕಾರ್ಯ ಮಾಡ್ತಾ ಇದೆ. ಇದಿಷ್ಟ ಎಲ್ಲರಿಗೂ ಕನ್ಫರ್ಮ್ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಡನ್. ಅದೇ ರೀತಿ ನಮ್ಮ ರೇಖಿ ಹೀಲಿಂಗ್ ಇದೆ ನೋಡ್ರಿ, ಅದು ಕಣ್ಣಿಗೆ ಕಾಣಂಗಿಲ್ಲ, ಆದ್ರೂ ಕಾರ್ಯ ಮಾಡುತ್ತೆ, ರಿಸಲ್ಟ್ ಕೊಡುತ್ತೆ ಅದು. ಮತ್ತೆ ಯಾರು ಈ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾರೆ ನೋಡ್ರಿ, ಅವ್ರಿಗೆ ಇದ್ರ ವಿಶ್ವಾಸ ಗೊತ್ತಾಗುತ್ತೆ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ನಮ್ಮ ಮೈಂಡ್ ಮತ್ತೆ ಸೋಲ್ ಇದೆ ನೋಡ್ರಿ, ಅದು ಸಹ ಕಣ್ಣಿಗೆ ಕಾಣುವುದಿಲ್ಲ. ಶರೀರ ಕಾಣುತ್ತೆ ಕಣ್ಣಿಗೆ, ಕಾಣುವ ನಮ್ ಶರೀರ ಇದೆ ನೋಡ್ರಿ, ಅದು 2% ಇದೆ. ನಿಮ್ ಗೊತ್ತಾ, ನಮ್ಮ ಸ್ಕಿನ್ ಇದೆ ನೋಡ್ರಿ, ಇದೆಲ್ಲ ಹಿಂಗ್ ಪ್ಯಾಚ್ ಅಪ್ ಇದೆ ಅಂತ ಎಲ್ಲಾ ಚಂದದ. ಒಂದ್ ವೇಳೆ ಇದು ಇರ್ತಿರ್ಲಿಲ್ಲ ಅಂದ್ರೆ ತಿಳ್ಕೊರಿ ನೀವು, ಎಲ್ಲಾ ಕಡೆ ದೆವ್ವ ಓಡಾಡಿದಂಗ ಅನಿಸ್ತಿತ್ತು. ನೀವ್ ನೋಡ್ರಿ ಅಸ್ಥಿ ಪಂಜರ ನೋಡ್ರಿ, ನಮ್ಮ ನಮ್ದೇ ಮನುಷ್ಯರ್ದೇ ನೋಡ್ ನಾವು ಭಯ ಬಿಡ್ತೀವಿ. ಸೈನ್ಸ್ ಲ್ಯಾಬಿಗೆ ಹೋಗಿರುವಂತ ಮಕ್ಕಳಿಗೆ 2 ದಿನ 3 ದಿನ ಜ್ವರ ಬರುತ್ತೆ ಆ ಅಸ್ಥಿ ಪಂಜರ ನೋಡಿ. ನೀವ್ MBBS ಮಾಡುವಂತ ಮಕ್ಕಳಿಗೆ ಬೇಕಾದ್ರೆ ಕೇಳ್ರಿ ನೀವು, ಫಸ್ಟ್ ಟೈಮ್ ಡೆಡ್ ಬಾಡಿ ಟಚ್ ಮಾಡಿರ್ತಾವ್ ನೋಡ್ರಿ, ಅವತ್ತು ಜ್ವರ ಬಂದಿರ್ತದ ಅವ್ರಿಗೆ. ರೀಸನ್ ಏನು ಅಂದ್ರ, ಯಾವುದು ನಮ್ಗೆ ಕಣ್ಣಿಗೆ ಕಾಣ್ತಾ ಇದೆ ನೋಡ್ರಿ, ಅದೆಲ್ಲ ಸುಂದರ ಅನಿಸ್ತಾ ಇದೆ, ಬೆಸ್ಟ್ ಅನಿಸ್ತಾ ಇದೆ. ಆದ್ರೆ ಅದ್ರ ಹಿಂದೆ ಕೆಲಸ ಮಾಡೋದಿದೆ ನೋಡ್ರಿ, ಅದು ಬಹಳ ದೊಡ್ಡ ಶಕ್ತಿ ಇದೆ. ಹಾಗಾಗಿ ನಮ್ಮ ಮೈಂಡ್ ಮತ್ತು ಸೋಲ್ ಇದೆ ನೋಡ್ರಿ, ಅದು ಕಣ್ಣಿಗೆ ಕಾಣ್ತಾ ಇಲ್ಲ, ಆದ್ರೂ ಸಮೇತ ಅದು ನಿರಂತರವಾಗಿ 24x7 ವರ್ಕ್ ಮಾಡುತ್ತೆ. ಅದಕ್ಕೆ ರೆಸ್ಟ್ ಇಲ್ಲ, ಲೀವ್ ಇಲ್ಲ, ಏನೂ ಇಲ್ಲ. ಯೋಚನೆ ಮಾಡ್ರಿ, ನಾವು ಬ್ಯಾಸರಾಗಿ ಯಾವತ್ತರ ಒಂದ್ಸಲ ಸಂಡೇ ಮಾಡ್ತೀವಲ್ಲ ವಾರಕ್ಕೆ ಒಂದ್ಸಲ, ಬ್ಯಾಡ ಸ್ವಲ್ಪ ರೆಸ್ಟ್ ಬೇಕು ಬಾಡಿ. ಒಂದ್ ವೇಳೆ ನಮ್ಮ ಉಸಿರಾಟ ರೆಸ್ಟ್ ಮಾಡಿದ್ರ, ನಾನು ಸಂಡೇ ಮಾಡ್ತೀನಿ ಅಂತ ಏನಾಗ್ಬೋದು ಹೇಳ್ರಿ? ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ರೆಸ್ಟ್ಲೆಸ್ ಆಗಿ ಕಾರ್ಯ ಮಾಡುವಂತ ಅನಂತ ಶಕ್ತಿಗಳಿವೆ ನೋಡ್ರಿ, ಅವು ನಮ್ಮನ್ನ ನಡೆಸ್ತಾ ಇವೆ. ಎಸ್. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ಇದು ಬಹಳ ಇಂಪಾರ್ಟೆಂಟ್, IMP ಅಂತ ಹಾಕಿ ಬರೀರಿ. ಶರೀರ ಒಂದು ಚಮತ್ಕಾರದ ಯಂತ್ರ ಇದೆ. ನಮ್ಮ ಬಾಡಿ ಇದೆ ನೋಡ್ರಿ, ಶರೀರ ಸುಮ್ನೆ ಹಿಂಗೆ ನಿರ್ಮಾಣ ಆಗಿಲ್ಲ, ಇದು ಒಂದು ಚಮತ್ಕಾರದ ಯಂತ್ರ ಇದೆ. ನಾವ್ ಏನೆಲ್ಲಾನು ಕೊಡ್ತಾ ಇರ್ತೀವಿ ನೋಡ್ರಿ, ಅದ್ರ ಮತ್ತೆ ಬೇರೆ ಬೇರೆ ವಿಭಿನ್ನವಾಗಿ ಒಳಗೆ ವರ್ಕ್ ಮಾಡ್ತಾ ಇರುತ್ತೆ. ನಾವು ನೀರ್ ಕುಡ್ದಿರ್ತೇವೆ, ಕುಡಿಯೋ ಹೊತ್ತಿಗೆ ನಮ್ಮ ಮನೆಯಲ್ಲಿರುವಂತ ನೀರ್ ಕುಡಿತೀವಿ, ಅದೇ ನೀರ್ ಅದ್ ಎಷ್ಟೋ ಪ್ರಕಾರದಿಂದ ನಮ್ಮ ಶರೀರದಿಂದ ಹೊರಗೆ ಬರುತ್ತೆ ಯೂಸ್ ಆಗಿ. ಡೈಜೆಷನ್ ಸಿಸ್ಟಮಿಗೆ ನೀರ್ ಬೇಕಾಗುತ್ತೆ, ರಕ್ತ ಸಂಚಲನಕ್ಕೆ ನೀರ್ ಬೇಕಾಗುತ್ತೆ, ಎಲ್ಲಾ ಮಾಂಸಖಂಡಗಳಿಗೂ ಒಳಗಿನ ನೀರ್ ಬೇಕಾಗುತ್ತೆ. ಉಸಿರು ತೆಗೆದುಕೊಳ್ತೀವಿ, ಹೊರಗೆ ಬರೀ ಗಾಳಿ ತಗೋತಾ ಇದೀವಿ ಅಂತೀವಿ, ಆಕ್ಸಿಜನ್ ಪ್ರತಿಯೊಂದು ಸೆಲ್ಸ್ ಗಳಿಗೂ ಸಮೇತ ಪಾಸ್ ಆಗ್ತಾ ಇದೆ. ಬ್ರೈನ್ ನ ಎಲ್ಲಾ ವೇವ್ಸ್ ಗಳಲ್ಲೂ ಸಮೇತ ಆಕ್ಸಿಜನ್ ಇದೆ. ಇಲ್ಲಿಂದ ತಲೆಯ ಇಂದ ಕಾಲಿನ ಬೆರಳಿನ ತನಕನೂ ಸಮೇತ ಆಕ್ಸಿಜನ್ ಅದರದೇ ಆಗಿರುವಂತ ಬೇರೆ ಬೇರೆ ಫ್ರೀಕ್ವೆನ್ಸಿಯಲ್ಲಿ ಆಕ್ಸಿಜನ್ ಏನಾಗ್ತಾ ಇದೆ, ಸಪೋರ್ಟ್ ಮಾಡ್ತಾ ಇದೆ. ಹಾಗಾಗಿ ನಮ್ಮ ಶರೀರ ಒಂದು ಚಮತ್ಕಾರದ ಯಂತ್ರ ಇದೆ. ನಾವು ಊಟ ಮಾಡುವಾಗ ಗೊತ್ತಲ್ಲ, ನಿಮ್ ಗಡ್ಬಡ್ ಅರ್ಧಂಬರ್ಧ ಊಟ ಮಾಡಿರ್ತೀವಿ, ಸರಿಯಾಗಿ ಮೆಲಿಯೋದಿಲ್ಲ ನಾವು, ಎಲ್ಲ ನಮ್ಗೆ ಬೀಸಿ ಬಾಳ. ಅರ್ಧಂಬರ್ಧ ಅಗದಿರುವಂತ ಆಹಾರ ಒಳಗ್ ಹಾಕಿರ್ತೀವಿ, ಅದು ಪೂರ್ತಿ ಒಳಗ್ ಮಿಕ್ಸರ್ ಆಗ್ಬಿಡುತ್ತೆ.
ಕಣ್ಣಿನೊಳಗ್ ಕ್ಯಾಮ್ರಾ ಅದ್ ಎಷ್ಟು ಪಿಕ್ಸಲ್ ಇದೆ ಯೋಚನೆ ಮಾಡ್ರಿ. ಫೋಟೋ ಕ್ಲಿಯರ್ ಬರ್ಬೇಕಂತೀವಿ. ನಮ್ ಕಣ್ಣಿಲ್ಲಿ ನೋಡಿದಂಗ್ ಫೋಟೋ ಇವೆ ನೋಡ್ರಿ, ಇನ್ನೂ ಬರೋದಕ್ ಸಾಧ್ಯ ಆಗ್ತಾ ಇಲ್ಲ. ರೀಸನ್ ಅಂದ್ರೆ ಇದ್ರಲ್ಲಿರುವಂತ ಚಮತ್ಕಾರ. ಮತ್ ಇವತ್ತಿಗೆ ಸುಮ್ನೆ ವಿಚಾರ ಮಾಡ್ರಿ, ನಿಮ್ಗ್ ಗೊತ್ತಾ, ನೀವೇನ್ ಮಾತಾಡ್ಬೇಕಂತ ಯೋಚನೆ ಮಾಡ್ತೀರಿ ನೋಡ್ರಿ, ಯಾರ್ದಾದ್ರ ಜೊತೆಗ ತಕ್ಷಣಕ್ಕೆ ಯಾರೋ ಒಬ್ರು ಬಂದ್ರು, ನೀವ್ ಮಾತಾಡೋದಕ್ಕೆ ಶುರು ಮಾಡಿರ್ತೀರಿ. ಒಂದ್ ನಿಮಿಷಕ್ಕೂ ಯೋಚನೆ ಮಾಡೋದಿಲ್ಲ ಇವ್ರಿಗೆ ಏನ್ ಮಾತಾಡ್ಬೇಕು ನಾವು ಅಂತ. ಯೋಚನೆ ಮಾಡ್ತೀವ? ತಾನೇ ಬರ್ತಾ ಇರುತ್ತೆ ತಾನೇ. ನಂದೇ ಹೇಳ್ತೀನಿ ನೋಡ್ರಿ, ನಾನ್ ಯಾವತ್ತೂ ಯೋಚನೆ ಮಾಡೋದಿಲ್ಲ ಇವತ್ತು ಏನ್ ಹೇಳಿ ಅವ್ರಿಗೆ. ಫಸ್ಟ್ ಡೇನೆ ಡಿಸೈಡ್ ಮಾಡಿರ್ತೀವಿ, ಇಷ್ಟು ಕೋರ್ಸ್ ಇದೆ, ಇಷ್ಟು ಮಾಡ್ಬೇಕಷ್ಟೇ. ಅದ್ರ ಪ್ರತಿಯೊಂದು ದಿನಾನು ಸಮೇತ ಎಲ್ಲಿಂದ ಅದು ಯಾವ ಶಕ್ತಿ ಕೆಲಸ ಮಾಡ್ತಾ ಇರ್ಬೋದು ಹೇಳ್ರಿ ನೀವು. ಹಾಗಾಗಿ ಒಂದು ಬ್ರಹ್ಮಾಂಡದ ಶಕ್ತಿ ಅಂತಿದೆ ನೋಡ್ರಿ, ಅದು ನಮ್ಮ ಜೊತೆಗೆ ಕನೆಕ್ಟ್ ಆಗ್ತಾ ಇದೆ, ಮತ್ತೆ ನಮ್ಗೆ ಅದು ಸಪೋರ್ಟ್ ಮಾಡ್ತಾ ಇದೆ. ಇದು ದೊಡ್ಡ ಚಮತ್ಕಾರ. ಹಾಗಾಗಿ ಎಲ್ಲಾರು ನೆನ್ಪಿಡ್ರಿ, ಶರೀರ ಅಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಬೆಲೆ ಕೊಡೋದಿಲ್ಲ. ಅಥವಾ ಹೇಳ್ತೀನಿ ನೋಡ್ರಿ, ನಮ್ಗೆ ಒಂಥರ ಸನ್ಯಾಸತ್ವ ಸ್ವೀಕಾರ ಮಾಡಿದಂಗ್ ಮಾಡ್ತೀವಿ ಕೆಲವೊಂದ್ಸಲ. ಆಮೇಲೆ ಸ್ಪೆಷಲಿ ಸ್ವಲ್ಪ ಸ್ಪಿರಿಚುವಲ್ ಬಂದೀವಂದ್ರೆ ಎಲ್ಲದಕ್ಕಿಂತ ಜಾಸ್ತಿ ನೆಗ್ಲೆಕ್ಟ್ ಮಾಡೋದು ಯಾವ್ದಿಗಂದ್ರೆ ಬಾಡಿ, ಶರೀರ ಬಗ್ಗೆ ನಾವು ಕಾಳಜಿ ಇಡಂಗಿಲ್ಲ. ಬರೀ ಮನಸ್ಸು, ವಿಚಾರ, ಮೆಡಿಟೇಷನ್ ಇದ್ರ ಮೇಲೆ ಫೋಕಸ್ ಮಾಡ್ತೀವಿ. ಇದ್ರದ್ದು ಏನಾದ್ರೂ ಕುಂದುಕೊರತೆಗಳಿವೆ ನೋಡ್ರಿ, ನಾವು ಗಮನಿಸೋದಿಲ್ಲ. ಆದ್ರೆ ನೆನ್ಪಿಡ್ರಿ, ಇದು ಎಲ್ಲಿ ತನಕ ಸ್ಟ್ರಾಂಗ್ ಇರುತ್ತೆ ನೋಡ್ರಿ, ಅಲ್ಲಿ ತನಕ ಇದ್ರ ಒಳಗಿರುವ ಕಾರ್ಯ ನಡೀತಾ ಇದೆ. ಹಾಗಾಗಿ ಈ ಒಂದು ಚಮತ್ಕಾರದ ಯಂತ್ರವನ್ನು ಸಮೇತ ನಾವು ಜೋಪಾನ ಮಾಡೋ ಕೆಲಸ ನಮ್ದಿದೆ. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ನಮ್ಮ ಈ ಚಮತ್ಕಾರದ ಯಂತ್ರದೊಳಗೆ ಏನೆಲ್ಲವೂ ಇದೆ, ಎಷ್ಟು ಅದ್ಭುತ ಇದೆ ಅಂತ ಬರ್ಕೋರಿ. ನಮ್ಮ ಶರೀರದಲ್ಲಿ 80 ಬಿಲಿಯನ್ ನರವ್ಯೂಹಗಳು ಕೆಲಸ ಮಾಡ್ತಾ ಇವೆ. ನರ್ವಸ್ ಸಿಸ್ಟಮ್ ಎಷ್ಟವ? 80 ಬಿಲಿಯನ್. ಗ್ಯಾಲಕ್ಸಿ ಗೊತ್ತಲ್ಲ ನಿಮ್ಗೆ, ಬ್ರಹ್ಮಾಂಡದಲ್ಲಿರುವಂತ ಹಾಲು ಹಾದಿ ಅನ್ನುವಂತ ಒಂದು ಗ್ಯಾಲಕ್ಸಿ ಇದೆ, ನಮ್ಗೆ ಸಂಬಂಧಪಟ್ಟಿರುವಂತ ಹಾಲು ಹಾದಿ. ಆ ಎಷ್ಟು ಬ್ರಹ್ಮಾಂಡದಲ್ಲಿ ಎಷ್ಟು ಗ್ಯಾಲಕ್ಸಿಗಳಿವೆ ನೋಡ್ರಿ, ಅಷ್ಟು ನರ್ವಸ್ ಸಿಸ್ಟಮ್ ನಮ್ಮೊಳಗ ಒಂದ್ ಸೇಮ್ ಅವು 80 ಬಿಲಿಯನ್ ಇವೆ ಅಂತ ಹೇಳ್ತಾರೆ. ಅದಕ್ಕೆ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ, ಬ್ರಹ್ಮಾಂಡಕ್ಕೂ ನನಗೂ ಅವಿನಾಭಾವ ಸಂಬಂಧ ಇದೆ. ನಿಮ್ಗೆ ಗೊತ್ತಾ, ನಮ್ಮ ಒಳಗಿರುವಂತ ಈ ನರವ್ಯೂಹಗಳಂತಾರ ನೋಡ್ರಿ, ನರ್ವಸ್ ಸಿಸ್ಟಮು, ಭೂಮಿಗೆ ಒಂದ್ ಮನುಷ್ಯಂದ ನರಗಳೇನಾದ್ರೂ ಶರೀರದಿಂದ ತಂದು ಒಂದಕ್ಕೊಂದು ಕಟ್ತಾ ಹೋದ್ರ ಭೂಮಿಗೆ ಒಂದು ಪದರನ್ನ ಸುತ್ತ ಹಾಕ್ಬೋದು ಅಂತ, ಅಷ್ಟು ಒಂದ್ ನರ್ವಸ್ ಸಿಸ್ಟಮ್ ಇವು ಒಂದು ಮನುಷ್ಯ. ಬ್ರೈನ್ ನಲ್ಲೂ ಸಮೇತ ನರಗಳಿವೆ, ಜಿಗ್ಜಾಗ್. ಕರುಳಿನಲ್ಲಿ ಸಮೇತ ನರಗಳಿವೆ, ಇಡೀ ಶರೀರದಲ್ಲಿ. ಅವು ಏನಾದ್ರೂ ಒಂದಕ್ಕೊಂದು ಕಟ್ಟಿದ್ರ ಭೂಮಿಗೆ ಗಂಟ್ ಹಾಕ್ಬೋದು ಅಂತ, ಸುತ್ತಾಕಿ ಕಟ್ಬೋದಂತ ಒಂದ್ ಮನುಷ್ಯನ್. ಅದೆಷ್ಟು ಚಮತ್ಕಾರ ಇದ್ದಿರ್ಬೋದು ಹೇಳ್ರಿ. ಅದಕ್ಕೆ ನಮ್ಮ ಜೀವನ, ನಮ್ಮ ಶರೀರ ಅಂತ ಇದೆ ನೋಡ್ರಿ, ಅದು ಒಂದು ವರದಾನ ಇದೆ. ನಾವು ಭೂಮಿಗೆ ಬರೋದಿತ್ತು ನೋಡ್ರಿ, ಅದೊಂದು ಪ್ರೀ ಪ್ಲಾನ್ ಇತ್ತು, ಒಂದು ಯೋಜನೆಯ ಮೇಲೆ ನಾವು ಭೂಮಿಗೆ ಬಂದವರಿದ್ದೀವಿ. ಸೊ ಹಾಗಾಗಿ ಇಷ್ಟು ನರವ್ಯೂಹಗಳು. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, 60 ಟ್ರಿಲಿಯನ್ ಜೀವಕೋಶಗಳು ನಮ್ಮ ಶರೀರದಲ್ಲಿ ಕೆಲಸ ಮಾಡ್ತಾ ಇವೆ, ಸೆಲ್ಸ್. ಮತ್ತೆ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋರಿ. ಮತ್ತೆ ರೆಕಾರ್ಡಿಂಗ್ ದಯವಿಟ್ಟು 10 ದಿನ ರೆಕಾರ್ಡಿಂಗ್ ನನ್ ಕಡೆಯಿಂದ ನೋಡ್ರಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಅದ್ಭುತ ಇದೆ ಅಂತ. 60 ಟ್ರಿಲಿಯನ್ ಜೀವಕೋಶಗಳಿಗೆ ಒಂದ್ ಅರ್ಥ ಮಾಡ್ಕೋರಿ, ಯಾವುದಕ್ಕೆಲ್ಲಕ್ಕೂ ಜೀವ ಇದೆ ನೋಡ್ರಿ, ಅದೆಲ್ಲದಕ್ಕೂ ಭಾವ ಇದೆ. ಒಪ್ತೀರಿ? ಯಾವುದಕ್ಕೆಲ್ಲಾನು ಜೀವ ಇದೆ ನೋಡ್ರಿ, ಅದೆಲ್ಲದಕ್ಕೂ ಏನಿದೆ? ಭಾವನೆಗಳಿಗೆ ಸ್ಪಂದನೆ ಮಾಡುವಂತ ಶಕ್ತಿ ಇದೆ. ನಾವು ಬಾಲ್ಯದಲ್ಲಿದ್ದಾಗ ನೀವು ಓದಿರ್ಬೋದು, ಸಸ್ಯಗಳಿಗೂ ಜೀವ ಇದೆ ಅಂತ ಹೇಳಿ ಜಗದೀಶ್ ಚಂದ್ರ ಬಸು ಅವರು ಕಂಡಿಡಿದ್ರು. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ, ಯಾವುದು ಉಸಿರಾಟ ಮಾಡ್ತಾ ಇದೆ ನೋಡ್ರಿ, ಅದಕ್ ಮಾತು ಬರೋದಿಲ್ಲ, ಸೆಕೆಂಡ್ರಿ. ಆದ್ರೆ ಅವ್ ಎಲ್ಲವುಗಳಿಗೆ ಏನಿದೆ? ಭಾವನೆಗಳಿವೆ. ನೀವು ಬೇಕಾದ್ರೆ ಫೇಸ್ಬುಕ್ಕಿನಲ್ಲಿ ಕೆಲವೊಂದು ವಿಡಿಯೋಗಳು ಬರುತ್ತೆ, ಒಂದು ಸಿಂಹ ಓಡ್ತಾ ಬರುತ್ತೆ, ಒಂದು ಹೆಣ್ಮಗಳಿಗೆ ಅಪ್ಕೊಳ್ಳುತ್ತೆ. ಅದು ಬಾಲ್ಯದಲ್ಲಿದ್ದಾಗ ಅದ್ರ ಆರೈಕೆ ಮಾಡಿರ್ತಾಳ ಹೆಣ್ಮಗಳು, ಸಣ್ಣ ಮಗು ಇದ್ದಾಗ ಅದಕ್ಕೇನು ಪ್ರಾಬ್ಲಮ್ ಆಗಿರುತ್ತೆ, ಅದಕ್ಕೆ ಆರೈಕೆ ಮಾಡಿರ್ತಾಳ. ಅದು ದೊಡ್ಡದಾಗಿ ಬೆಳೆದಿರುತ್ತೆ ಸಿಂಹ, ಅದ್ರ ಅಕ್ಕಿ ಗುರುತಿಸುತ್ತೆ. ಇದ್ರ ಅರ್ಥ ಏನು? ಸಿಂಹ ಅಂದ ತಕ್ಷಣ ನಮ್ಮೊಳಗೆ ಏನ್ ಬರುತ್ತೆ? ಕ್ರೂರತೆ, ಅದು ಕೊಲೆ ಮಾಡುತ್ತೆ, ಅದು ಯಾರನ್ನ ಬಿಡೋದಿಲ್ಲ. ಆದ್ರೆ ಅದೇ ಸಿಂಹದೊಳಗೆ ಒಂದು ಮಾನವೀಯ ಮೌಲ್ಯ ಸಮೇತ ಇದೆ, ಸ್ಪಂದಿಸುವಂತ ಸ್ವಭಾವ ಇದೆ. ಹಾಗಾಗಿ ಬರ್ಕೋರಿ, ಸೆಲ್ಸ್ಗಳು, ನಮ್ಮ ಶರೀರದಲ್ಲಿರುವ 60 ಟ್ರಿಲಿಯನ್ ಸೆಲ್ಸ್ ಗಳಿಗೆ ಜೀವ ಇದೆ, ಉಸಿರಾಟ ಇದೆ, ಅವು ಬದುಕುವಂತ ಕ್ಷಣಗಳಿವೆ. ಹಾಗಾಗಿ ಒಂದು ನಿಮಿಷದಲ್ಲಿ 10 ಲಕ್ಷ ಸೆಲ್ಸ್ಗಳು
ನಮ್ಮ ಶರೀರದಿಂದ ಹೊರಗ್ ಬರ್ತಾವ ಮತ್ತೆ ಒಳಗೂ ಹೋಗ್ತಾವ. ಹೊರಗೆ ಯಾವ ಬರ್ತಾವ ಅಂದ್ರೆ ಡೆಡ್ ಸೆಲ್ಸ್. ಅದ್ರ ಅವಧಿ ಮುಗ್ದಿರುತ್ತೆ. ಅವು ಬಹಳ ಕಡಿಮೆ ಅವಧಿ ಬದುಕುತ್ತೆ ಸೆಲ್ಸ್ಗಳು. ಕೆಲವೊಂದು 1 ದಿನ ಬದುಕುತ್ತೆ, ಕೆಲವೊಂದು 1 ನಿಮಿಷನೂ ಬದುಕುತ್ತೆ. ನಿಮ್ಗೆ ನಮ್ಗ್ ನೆಗಡಿ ಬರುತ್ತೆ ನೋಡ್ರಿ, ಯಾರೋ ನೆಗಡಿ ಬಂದವರು ಒಂಚೂರು ನೀವು 5-10 ನಿಮಿಷ ಅವ್ರ ಸಂಪರ್ಕದಲ್ಲಿ ಇರ್ಲಿ, ನಮ್ಗೆ ಆಟೋಮೆಟಿಕ್ ನೆಗಡಿ ಬರುತ್ತೆ. ರೀಸನ್ ಸೆಲ್ಸ್ಗಳು ನಮ್ಮೊಳಗ್ ಪಾಸ್ ಆಗಿರ್ತಾವ. ಕೋವಿಡ್ ಎಲ್ಲರೂ ಅನುಭವಿಸಿದ್ರು, ಮಾಸ್ಕ್ ಹಾಕೊಂಬಂದ್ ನಾವು ಬದುಕಿರೋ ತನಕ. ರೀಸನ್ ಏನು ಅಂದ್ರ ಆ ಸೆಲ್ಸ್ಗಳು ಅಷ್ಟೊಂದು ಪವರ್ಫುಲ್ ಆಗಿರುತ್ತೆ. ಮತ್ತೆ ಸೆಲ್ಸ್ಗಳು ಸಮೇತ ಕಣ್ಣಿಗೆ ಕಾಣುವುದಿಲ್ಲ, ಆದ್ರೂ ಒಳಗೆ ಕಾರ್ಯ ಮಾಡ್ತಾ ಇವೆ. ಹಾಗಾಗಿ ಈ 60 ಟ್ರಿಲಿಯನ್ ಜೀವಕೋಶಗಳಿಗೆ ಜೀವನು ಇದೆ, ಮತ್ತೆ ಭಾವನು ಇದೆ. ಭಾವ ಅಂದ್ರೆ ಇಮೋಷನಲಿ ಕನೆಕ್ಟ್ ಆಗೋ ಸಾಮರ್ಥ್ಯ ಇದೆ. ಯಾರಿಗೆ? ಸೆಲ್ಸ್ಗಳಿಗೆ. ಮತ್ತೆ ನೆನ್ಪಿಡ್ರಿ, ಇವುಗಳಿಗೆಲ್ಲಾನು ನಮ್ಮ ಮೈಂಡ್ ನ ಮೆಸೇಜ್ ಗಳನ್ನ ಸ್ವೀಕಾರ ಮಾಡೋ ಶಕ್ತಿ ಇದೆ. ಇದ್ರದ್ದೆಲ್ಲದ್ರದ್ದು ಬಾಸ್ ಯಾರು ಅಂದ್ರೆ ನಮ್ಮ ಮೈಂಡ್, ಸಬ್ಕಾನ್ಶಿಯಸ್ ಮೈಂಡ್. ನಮ್ಮ ಮೈಂಡ್ ಇಂದ ಏನ್ ಮೆಸೇಜ್ ಹೋಗುತ್ತೆ ನೋಡ್ರಿ, ಇವೆಲ್ಲವೂ ಅದೇ ತರ ಕೆಲಸ ಮಾಡುತ್ತೆ. ನಾನ್ ಮೊನ್ನೆ ನಿಮ್ ಟೀಮ್ನವ್ರಿಗೆ ಹೇಳಿನಿ ಅಂತೇಳಿ ಅನ್ಕೊಂಡಿನಿ. ಮೋಸ್ಟ್ಲಿ ನಮ್ಗೆ ನೆನಪಿಲ್ಲ ಯಾವ ಟೀಮ್ನವ್ರಿಗೆ ಹೇಳಿನಿ. 1 ನಿಮಿಷ ಬಹಳ ಇಲ್ಲ, 1 ನಿಮಿಷ ನೀವೇನಾದ್ರೂ ನನ್ ತಲೆ ನೋವು ಬಂದಿದೆ ಅಂತೇಳಿ ಅನ್ಕೊಂಡ್ರಿ, ಅದಕ್ಕೆ ಒಂದಿಷ್ಟು ಕಾರಣಗಳನ್ನ ಕೊಟ್ರಿ. ಯಾಕೆ ತಲೆ ನೋವು ಬಂತು? ಇವತ್ ಬಿಸಿಲು ಬಹಳ ಇತ್ತು, ಅಥವಾ ಊಟ ಮಾಡ್ಲಿಲ್ಲ, ಅಥವಾ ಮನೆಗೆ ಒಂದ್ ಸ್ವಲ್ಪ ಏನೋ ಟೆನ್ಷನ್ ಆಗಿತ್ತು, ಅಥವಾ ಫೈನಾನ್ಸಿಯಲ್ ಏನೋ ಆಗಿತ್ತು, ಅಥವಾ ಬಾಸ್ ಬೈದ್ರು, ಏನೋ XYZ ಯಾವ್ದೋ ಒಂದ್ ಕಾರಣವನ್ನ ಕೊಟ್ರಿ. ಮತ್ತೆ 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 ಮೈಂಡಿಗೆ ಹೇಳಿದ್ರಿ ಏನು ಅಂದ್ರೆ ತಲೆನೋವು ಬಂದಿದೆ ಅಂದ್ರ ನಿಮ್ಗೆ ಹೇಳ್ತೀನಿ 3 ನಿಮಿಷದಲ್ಲಿ ತಲೆನೋವು ಬರುತ್ತೆ. ಓನ್ಲಿ 3 ಮಿನಿಟ್ಸ್. ಎಲ್ಲಿಂದ ಬಂತು? ಸಬ್ಕಾನ್ಶಿಯಸ್ ಮೈಂಡಿಗೆ ನಿಮ್ಮ ಥಾಟ್ಸ್ ಗಳು ಏನಾದ್ರು ಸೇವ್ ಆದ್ಮೇಲೆ ನೀವು ಮತ್ತೆ ಮತ್ತೆ ಕನ್ಫರ್ಮ್ ಮಾಡಿದ್ರಿ ಯಾರಿಗೆ? ಸಬ್ಕಾನ್ಶಿಯಸ್ ಮೈಂಡಿಗೆ ತಲೆನೋವು ಬಂದಿದೆ. ಅವಾಗ ಸಬ್ಕಾನ್ಶಿಯಸ್ ಮೈಂಡ್ ಏನ್ ಮಾಡುತ್ತೆ ಅಂದ್ರ ಇಲ್ಲಿರುವಂತ ಎಲ್ಲಾ ಸೆಲ್ಸ್ ಗಳಿಗೆ ಮೆಸೇಜ್ ಕೊಡುತ್ತೆ, ನೋವು ಸ್ಟಾರ್ಟ್ ಮಾಡ್ರಿ. ಪೇನ್ ಶುರು ಆಗುತ್ತೆ. ಎಲ್ಲ ನಮ್ ಮೈಂಡ್ ಸೆಟ್ ಇದೆ. ಕೆಲವರನ್ನ ನೋಡಿದ್ರೆ ಬಹಳ ಪ್ರೀತಿ ಬರುತ್ತೆ, ಸೆಲ್ಸ್ ಗಳಿಗೆ ಮೆಸೇಜ್ ಇದೆ. ಅವರನ್ನ ನೋಡ್ತೀವಿ, ಮಾತಾಡ್ತೀವಿ, ಅವ್ರ ಜೊತೆ ಕಾಲ ಕಳಿತೀವಿ. ಕೆಲವರನ್ನ ನೋಡಿದ್ರೆ ನಮ್ಗೆ ಆಗದೇ ಇಲ್ಲ, ಸೆಲ್ಸ್ ಗಳಿಗೆ ಮೆಸೇಜ್ ಇದೆ, ಇವ್ರಂದ್ರೆ ಬೇಡ. ಸೊ ಹಾಗಾಗಿ ಪ್ರತಿಯೊಂದು ಏನ್ ನಡೀತಾ ಇದೆ ನೋಡ್ರಿ, ಅದು ನಮ್ಮ ಮೈಂಡ್ ಗೇಮ್ ಅಂತೀವಿ ಇದಕ್ಕೆ ನಾವು. ಹಾಗಾಗಿ ನಮ್ಮಲ್ಲಿ ಆಫ್ಲೈನ್ ನಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿದೇನ ಇಲ್ಲ, ಇನ್ನೊಂದ್ಸಲ ಹೇಳ್ತೀನಿ. ನಾನ್ ರಿಯಲ್ ಆಗಿ ರೇಖಿಯೊಳಗ್ ಬಂದಿದ್ದು ಈಗೀಗ ಬಂದಿದ್ದು 7 ವರ್ಷದಿಂದ ಮಾಡ್ತಾ ಇದ್ದೀನಿ. ಆದ್ರೆ ರಿಯಲ್ ಆಗಿ ನಾನ್ ಇರೋದು ಯಾವ್ದು ಅಂದ್ರ ಸಬ್ಕಾನ್ಶಿಯಸ್ ಮೈಂಡ್ ಆಕ್ಟಿವೇಶನ್ ಟ್ರೈನರ್ ಇದೀನಿ, ಮೈಂಡ್ ಟ್ರೈನರ್. ಅದು ಕರ್ನಾಟಕ ಫಸ್ಟ್ ಲೇಡಿ ಮಾಸ್ಟರ್ ಮೈಂಡ್ ಟ್ರೈನರ್ ಅಂತೇಳಿ ವರ್ಕ್ ಮಾಡಿದ್ದು. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ ನೀವು ಏನ್ ಮೆಸೇಜ್ ಕೊಡ್ತೀರಿ ನೋಡ್ರಿ, ಅದು ನಿಮ್ ಶರೀರದಲ್ಲಿ ನಡೀತಾ ಇದೆ. ಹಾಗಾಗಿ ಯಾವಾಗ್ಲೂ ಪಾಸಿಟಿವ್ ಮೆಸೇಜ್ ಅನ್ನ ಕೊಡೋದಕ್ ಶುರು ಮಾಡಿ. ಎಲ್ಲಾ ಒಳ್ಳೇದಾಗ್ತಾ ಇದೆ, ಎಲ್ಲಾ ಕಡೆಯಿಂದ ಬರ್ತಾ ಇದೆ, ನನ್ನ ಜೀವನದಲ್ಲಿ ಬಹಳ ಅದ್ಭುತ ಪರಿವರ್ತನೆ ಇದೆ, ನಾನು ಅನ್ಕೊಂಡಿದ್ದೆ ಕೆಲಸಗಳಾಗ್ತಾ ಇವೆ, ನನ್ನ ಅಕೌಂಟ್ ಅಲ್ಲಿ ಯಾವಾಗ್ಲೂ ದುಡ್ಡು ಬರ್ತಾ ಇದೆ. ಈ ಪ್ರತಿಯೊಂದು ಒಂದ್ ರಿಲೇಷನ್ ಇದೆ, ಅವ್ರು ತುಂಬಾ ಒಳ್ಳೆಯವರಿದ್ದಾರೆ, ನಾನು ಏನ್ ಹೇಳ್ತೀನಿ ಅದೇ ಇದು. ಕ್ಲಿಯರ್ ಆಗಿ ಕೇಳ್ತಾ ಇಲ್ಲ? 1 ನಿಮಿಷ. ನಮ್ ಗಾಡಿ ಅಂತೂ ಓಡ್ತಾ ಇದೆ ಇವತ್ತು. ಕ್ಲಿಯರ್ ಯಾರ್ಯಾರಿಗಿದೆ ಸ್ವಲ್ಪ ಹಿಂಗ್ ಮಾಡ್ರಿ. 90% ಜನರಿಗೆ ಕ್ಲಿಯರ್ ಇದೆ ಅಂದ್ರೆ ನಮ್ದು ಕ್ಲಿಯರ್ ಇದೆ ಅಂತ ಅರ್ಥ. ಒಬ್ರಿಗಿಬ್ರಿಗೆ ಯಾರಿಗಾದ್ರೂ ಪ್ರಾಬ್ಲಮ್ ಇದೆ ಅಂದ್ರೆ ನಿಮ್ಮ ನೆಟ್ವರ್ಕ್ ಏನಾದ್ರೂ ಪ್ರಾಬ್ಲಮ್ ಇರ್ಬೋದು. ಒಂದ್ ಸಲ ಸ್ವಲ್ಪ ನೆಟ್ವರ್ಕ್ ಚೇಂಜ್ ಮಾಡ್ಕೊಂಡು ನೋಡ್ರಿ, ಇಲ್ಲಾಂದ್ರೆ ಒಂದ್ಸಲ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಮತ್ತೆ ಆನ್ ಮಾಡಿ ಬಂದ್ರು ನಿಮ್ಗೆ ಓಕೆ ಆಗುತ್ತೆ. ಓಕೆನಾ? ಎಸ್ ಆಗುತ್ತೆ, ನಮ್ದು ಆಗೋದಿಲ್ಲ ಅಂತಿಲ್ಲ. ನಮ್ದು ಕೆಲವೊಂದ್ಸಲ ನೆಟ್ವರ್ಕ್ ಇಶ್ಯೂ ಆಗುತ್ತೆ, ಆದ್ರೆ ಇವತ್ತಂತೂ ಆಗ್ತಾ ಇಲ್ಲ ಅಂತೇಳಿ ಅನ್ಕೊಂಡಿನಿ. ನನ್ಗೆ ಗೊತ್ತಾಗುತ್ತೆ ನಮ್ ನೆಟ್ವರ್ಕ್ ಸರಿ ಇರ್ಲಿಲ್ಲ ಅಂತ ತಿಳ್ಕೊರ್. ನನಗೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ನೀವೆಲ್ಲ ಹಿಂಗೆ ಕುಂತಿರ್ತೀರಿ, ಎಲ್ಲ ದೇವ್ರ ತರ ಕಾಣಿಸ್ರಿ, ಒಟ್ಟೆ ಟೋಟಲಿ ಅಲಗಾಡೋದಿಲ್ಲ. ಅವಾಗ ಗೊತ್ತಾಗುತ್ತೆ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ನೀವೆಲ್ಲ ಅಲ್ಲಿಂದಲ್ಲೇ ಎಲ್ಲ ನಡೀತಾ ಇದೆ, ಆ ಕಡೆ ಈ ಕಡೆ ಮಾಡ್ತಾ ಇದ್ದೀರಿ ಅಂದ್ರೆ ನೀವು ಗೊತ್ತಾಗುತ್ತೆ ಇಲ್ಲ ನೆಟ್ವರ್ಕ್ ಓಕೆ ಇದೆ. 2 ಆಪ್ಷನ್ಗಳು ನನ್ನ ಹತ್ರ ಇದೆ. ಆದ್ರೆ ಇವತ್ ಮಾತ್ರ ಎಲ್ಲ ತೂಗಾಡ್ತಾ ಇದ್ರಿ, ಅಲಗಾಡ್ತಾ ಇದ್ರಿ, ಗೊತ್ತಾಗ್ತಾ ಇದೆ. ಮತ್ ಕೆಲವ್ರು ವಿಡಿಯೋ ಎಲ್ಲ ಇನ್ನ ಆಫ್ ಇಟ್ಟಿರಿ. ಓಕೆ, ಸೊ ನೆಕ್ಸ್ಟ್ ಮತ್ತೆ ಮುಂದಿನ ಪಾಯಿಂಟ್ ಕಡೆಗೆ ಹೋಗೋಣ. ಸೆಲ್ಸ್ ಗಳ ಬಗ್ಗೆ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಏನ್ ಮೆಸೇಜ್ ಕೊಡ್ತಾ ಇರ್ತೀರಿ ಅದ್ರ ಮೇಲೆ ನಡೀತಾ ಇರುತ್ತೆ. ಅದಾದ ನಂತರ ಇದು ರೇಖಿ ಲೆವೆಲ್ 1 ನಲ್ಲಿ ನಿಮ್ಗೆ ಇದ್ರ ಮಾಹಿತಿಯನ್ನ ಹೇಳಿದ್ದ, ಒಂಚೂರು 10 ನಿಮಿಷ ಹೇಳಿದ್ದ, ಎಲ್ಲರಿಗೂ ನೆನಪಿದೆ. ಈಗ ಇದ್ರದ್ದು ರಿಯಲ್ ಹೇಳ್ತೀನಿ ನೋಡ್ರಿ, ಇವತ್ ಸತ್ಯ.
ಭೃಗು ಋಷಿ ಮತ್ತೆ ವರುಣ ಋಷಿ ಅಂತೇಳಿ ಇಬ್ಬರು ಋಷಿಗಳ ಒಂದು ಸಂವಾದ ನಡೆಯುತ್ತೆ. ತೈತೇರಿಯ ಅನ್ನುವಂತ ಉಪನಿಷತ್ ಹೆಸರು ಬರ್ಕೋರಿ. ತೈತೇರಿಯ ಅನ್ನುವಂತ ಒಂದು ಉಪನಿಷತ್ನಲ್ಲಿ ಭೃಗು ಋಷಿಯ ಮಗ ಯಾರು ಅಂದ್ರೆ ವರುಣ ಋಷಿ. ಭೃಗು ಋಷಿಯ ಮಗ ವರುಣ ಋಷಿ. ವರುಣ ಋಷಿ ಬಹಳ ಸಣ್ಣ ಮಗು ಇದ್ದಾಗ ಅಂದ್ರೆ ಒಂದ್ 8-10 ವರ್ಷ ವಯಸ್ಸಿದ್ದಾಗ ಆ ತಂದೆಗೆ ಬಂದು ಕೇಳ್ತಾನಂತ, ಬ್ರಹ್ಮ ಯಾರು ಅಂತ. ಹಂಗೆ ಬರ್ಕೋರಿ, ಯಾರು ಬ್ರಹ್ಮ ಯಾರು ಅಂತ. ಅವಾಗ ಈಗ ನೋಡ್ರಿ, ನಮ್ಗೆ ಏನಾದ್ರೂ ಕ್ವಶನ್ ಡೌಟ್ ಬಂತ ಅಂತ ತಿಳ್ಕೊರಿ. ಇವತ್ ನನ್ಗೇನೋ ಒಂದ್ ಡೌಟ್ ಇದೆ, ಕ್ವಶನ್ ಇದೆ, ಎಲ್ಲಿ ಸರ್ಚ್ ಮಾಡ್ತೀವಿ ನಾವು? ಚಾಟ್ ಬಾಕ್ಸ್ ಆನ್ ಮಾಡ್ತೀನಿ, ವೇಟ್ ಮಾಡ್ರಿ. ಈಗ ನನಗೆ ಏನೋ ಒಂದು ಸರ್ಚ್ ಮಾಡೋದಿದೆ, ಯಾವ್ದೋ ಊರ್ ಎಲ್ಲೋ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ, ಎಲ್ಲಿ ಸರ್ಚ್ ಮಾಡ್ತೀವಿ ಹೇಳ್ರಿ? ಟೈಪ್ ಮಾಡ್ರಿ. ಏನಾದ್ರೂ ಒಂದ್ ಕ್ವಶನ್ ಇದೆ, ನಿಮ್ಗೆ ಆನ್ಸರ್ ಬೇಕಾಗಿದೆ, ಗೂಗಲ್ ನಲ್ಲಿ ಎಲ್ಲಿ ಸರ್ಚ್ ಮಾಡ್ತೀವಿ? ಗೂಗಲ್ ಬಾಬಾ ಹತ್ರ ಹೋಗ್ತೀವಿ, ಟೈಪ್ ಮಾಡ್ತೀವಿ, ಗೂಗಲ್ ಏನ್ ಹೇಳುತ್ತೆ? ಎಸ್, ಓಕೆ. ಇದು ಇವತ್ತಿನ ಪ್ರಪಂಚ ನಮ್ದು. ನಾವು ಮೆಹನತ್ ಮಾಡೋದ್ ಬಹಳ ಕಡಿಮೆ ಆಗ್ಯದ, ನೆನ್ಪಿಟ್ಕೋರಿ ನೀವು. ಪ್ರಯತ್ನವಾದಿಗಳು ಬಹಳ ಕಡಿಮೆ ಆಗಿವಿ. ನನ್ಗೆ ಈಗ್ಲೂ ನೆನಪಿದೆ, ನನ್ ಪಿ ಯು ಸಿ ಸೆಕೆಂಡ್ ಇಯರ್ ಇದ್ದಾಗ ನನ್ಗೆ ಒಂದೇ ಒಂದು ಕ್ವಶನ್ದು ಆನ್ಸರ್ ಬಂದಿಲ್ಲ. ಒಂದ್ ಅಂಕದ ಒಂದು ಕ್ವಶನ್ ಇತ್ತು. ಅದು 10 ವರ್ಷದ ಪೇಪರ್ ಗಳನ್ನ ಬಿಡಿಸ್ಬೇಕಂತ ಹೇಳ್ತಾರಲ್ಲ ಎಕ್ಸಾಮ್ ಟೈಮಿಗೆ, ನನ್ಗೂ ಹಂಗೆ ನಮ್ ಲೆಕ್ಚರರ್ಸ್ ಹೇಳಿರು, ಜೆರಾಕ್ಸ್ ಅನ್ನ ನನ್ಗೆ ಕೊಟ್ಟಿರು. ನಾನು ತೆಗೆದು ಎಲ್ಲಾ ಪ್ರಾಕ್ಟಿಕಲ್ ಮಾಡುವಂತ ಸಂದರ್ಭದಲ್ಲಿ ನನ್ಗೆ ಗೊತ್ತಾಗಿದೆ ಏನಂದ್ರೆ, ಒಂದ್ ಆನ್ಸರ್ ನಂಗೆ ಬರಲ್ಲ. ಒಂದ್ ವರ್ಷ ಇಡೀ ಏನ್ ಓದಿನ ಹಿಸ್ಟ್ರಿ ಬುಕ್ ಅದ್ರೊಳಗೆ ಅದು ಇಲ್ಲೇ ಇಲ್ಲ. ಆದ್ರೆ ಅದು ಕ್ವಶನ್ 1 ವರ್ಷ ಬಂದಿದೆ, 3 ವರ್ಷದ ಹಿಂದೆ ಬಂದಿದೆ. ಈಗ ಅದೇ ಆನ್ಸರ್ ಬಂದ್ರೆ ಹೆಂಗ್ ಮಾಡ್ಲಿ ಅಂತ ನಾನು ರಜೆ ಇದ್ರು ಸಮೇತ ಕಾಲೇಜ್ ಹೋಗಿದ್ದ. ಅಲ್ಲಿ ಹೋದ್ಮೇಲೆ ಎಲ್ಲಾ ಮನಿ ಪ್ಯೂನ್ಗಳಿಗೆಲ್ಲಾ ಕಳಿಸಿ, ಎಲ್ಲಾ ಲೆಕ್ಚರ್ಸಿ ಕಾಲೇಜಿಗೆ ಕರ್ಸಿ, ನಿಮ್ಗೆ ಹೇಳ್ತೀನಿ 4-5 ಲೆಕ್ಚರರ್ಸ್ ತಲೆ ಕಟ್ಸಿದಾನ ಒಂದು ಕ್ವಶನ್ ಸರಿ ಇಲ್ಲ, ನಂಗೆ ಬೇಕದು. ಅದು ಬಂದ್ರೆ ಹೆಂಗ್ ಮಾಡ್ಲಿ ನಾನು? 4-5 ಜನ ಆಗಿ ಎದ್ದೋ ಬಿದ್ದೋ ಹುಡುಕರು ಯಾವ ಹಿಸ್ಟ್ರಿ ಬುಕ್ ನಲ್ಲೂ ಇಲ್ಲ ಅದು. ಆ ಕ್ವಶನ್ಗೆ ಆನ್ಸರ್ ಇಲ್ಲ, ಒಂದು ಕ್ವಶನ್ ಸಲುವಾಗಿ. ಅದಕ್ಕೆ ಆ ಟೈಮ್ನಾಗ ರ್ಯಾಂಕ್ ಸ್ಟೂಡೆಂಟ್, ಡಿಸ್ಟ್ರಿಕ್ಟ್ ರ್ಯಾಂಕ್ ಸ್ಟೂಡೆಂಟ್ 80% ತೆಗ್ದಿದವ 25 ವರ್ಷದ ಹಿಂದೆ. ಒಂದಕ್ಕೆ ಬಿಡ್ಲಾರ್ದಕ್ಕಿನ ಇವತ್ತು ಗೂಗಲ್ದಾಗ ಟೈಪ್ ಮಾಡ್ರಿ, ದೇವ್ರನೇ ಆನ್ಸರ್ ಆಗಿಂದಾಗಿ 10 ಸೆಕೆಂಡ್ ಬರುತ್ತೆ. ಅಂದ್ರೆ ಜಗತ್ ಎಷ್ಟು ನೋಡ್ರಿ, ಎಷ್ಟು ಸಹಾಯ ಆಗ್ತಾ ಇದೆ ನಮಗೆ ಬ್ರಹ್ಮಾಂಡದಿಂದ, ಎಷ್ಟು ಸಪೋರ್ಟ್ ಇದೆ ನೋಡ್ರಿ. ನೀವು 20 ವರ್ಷದ ಹಿಂದೆ ಬದುಕನ್ನ ನೋಡ್ರಿ, ನೀವು ಇಲ್ಲಿ ಸ್ವಲ್ಪ ಹಿರಿಯರಿಗೆ ಕೇಳ್ರಿ. ಬರೀ ಅಡಿಗೆ ಮಾಡೋದೇ ಜೀವನದ ಗುರಿಯಾಗಿತ್ತು ಹೆಣ್ಮಕ್ಳಿಗೆ. ಪಾಪ ಮುಂಜಾನೆ ಹಿಡಿದು ಸಂಜೆ ತಕ್ಕ ಬಡದಾಡದೆ ಅದೇ ಒಲಿ ಹಚ್ಚ್ರಿ ಒಗ್ಗಿ ಕೇಳ್ಬೇಡ್ರಿ ನೀವು. ಇವತ್ ನೋಡ್ರಿ, ಮನಸ್ಸಿತ್ತು ಮಾಡ್ತೇವ್, ಇಲ್ಲಂದ್ರೂ ಆರ್ಡರ್ ಮಾಡ್ತೇವ್. ಎರಡೇ ಆಪ್ಷನ್. ಮೈಂಡ್ ಏನೋ ಕೂಲ್ ಇದೆ, ಮಾಡ್ಬೇಕು ಸೇವೆ ಅಂತ ಏನಾರ ಮೈಂಡ್ನಾಗ ಇತ್ತು ಮಾಡೋದು, ಇಲ್ಲಾಂದ್ರೆ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಸಾಲ ಏಟಾದ್ರೆ ಆಗ್ಲಿ ಹೋಟೆಲ್ನಿಂದ ಊಟ ಬರುತ್ತೆ ನಮ್ಮ ಮನೆ. ಹೆಂಗಾಗಿದೆ ನೋಡ್ರಿ ಜಗತ್ತು, ಅಷ್ಟು ಅದ್ಭುತ. ಆದ್ರೆ ಇವತ್ತು ಯಾವ ರೀತಿ ನಾವು ನಮ್ಮ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಅನ್ನ ಹುಡುಕೋದಕ್ಕೆ ಗೂಗಲ್ ಅನ್ನ ಸರ್ಚ್ ಮಾಡ್ತೀವಿ ನೋಡ್ರಿ, ಅದೇ ರೀತಿ ಬರ್ಕೊಡ್ರಿ. ಅನಾದಿ ಕಾಲದಿಂದಲೂ ವೇದಗಳ ಕಾಲದಲ್ಲೂ ಸಮೇತ ಒಂದು ಗೂಗಲ್ ಇತ್ತು. ರಹಸ್ಯ ನೋಡ್ರಿ ಇವತ್ತು ನೀವು. ವೇದಗಳ ಕಾಲದಲ್ಲೂ ಒಂದು ಗೂಗಲ್ ಇತ್ತು, ಅದ್ರ ಹೆಸರು ಏನು ಅಂದ್ರೆ ತಪಸ್ಸು ಅಂದ್ರೆ ಗೊತ್ತಲ್ಲ. ಮೆಡಿಟೇಷನ್ಗೆ ತಪಸ್ಸಿಗೆ ವ್ಯತ್ಯಾಸ ಇದೆ. ಮೆಡಿಟೇಷನ್ ನೀವು ಅರ್ಧ ತಾಸು, 1 ತಾಸು, 2 ತಾಸು ಮಾಡಿದ್ರಿ. ತಪಸ್ ಅಂತ ಇರುತ್ತೆ ನೋಡ್ರಿ, ಅದು 16 ತಾಸು ನಡೆಯುತ್ತೆ ಡೈಲಿ. ಬರ್ಕೋರ್ಬೇಕಾದ್ರೆ 16 ತಾಸು ಧ್ಯಾನದಲ್ಲೇ ಇದ್ದಿರ್ತಾರ. ಉಳಿದಿರುವಂತ 8 ತಾಸು ಇರುತ್ತೆ ನೋಡ್ರಿ, ಅದು ಸ್ನಾನ ಮತ್ತೊಂದು ಯಾವ್ದಕ್ಕ ಯೂಸ್ ಮಾಡ್ತಿರ್ತಾರ. ಟೋಟಲಿ 16 ತಾಸು ಯಾರು ಮೆಡಿಟೇಷನ್ ಮಾಡ್ತಾರ ನೋಡ್ರಿ, ಅವ್ರಿಗೆ ತಪಸ್ವಿಗಳು ಅಂತ ಹೇಳ್ತಾರೆ. ಹಾಗಾಗಿ ಆ ಕಾಲಕ್ಕೂ ಒಂದು ಗೂಗಲ್ ಇತ್ತು, ಏನು ಅಂದ್ರೆ ತಪಸ್. ಹಾಗಾಗಿ ಭೃಗು ಋಷಿ ಅವ್ರು ಏನ್ ಮಾಡ್ತಾರಂದ್ರ, ತನ್ನ ಮಗನಿಗೆ ಹೇಳ್ತಾರ, ಹೋಗು ಗೂಗಲ್ ನಲ್ಲಿ ಸರ್ಚ್ ಮಾಡುವಂತ. ಗೂಗಲ್ ನಲ್ಲಿ ಸರ್ಚ್ ಮಾಡುವಂದಾಗ ವರುಣ ಋಷಿ ಸಣ್ಣ ಮಗು, 10 ವರ್ಷದ ಮಗು ಹೋಗಿ ತಪಸ್ ಮಾಡುತ್ತೆ. ತಪಸ್ ಮಾಡಿದಾಗ ಒಂದು ಆನ್ಸರ್ ಬರುತ್ತೆ, ಅನ್ನಂ ಬ್ರಹ್ಮೋಚ್ಯತೆ. ಬರ್ಕೊಡ್ರಿ, ಏನ್ ಬರುತ್ತೆ ಆನ್ಸರು? ಅನ್ನಂ ಬ್ರಹ್ಮೋಚ್ಯತೆ. ಆಹಾರ, ನಾವು ತೆಗೆದುಕೊಳ್ಳುವಂತ ಆಹಾರ ಇದೆ ನೋಡ್ರಿ, ಅದು ಬ್ರಹ್ಮ ಸ್ವರೂಪ ಇದೆ. ಅದಕ್ಕೆ ನಿಮ್ ಗೊತ್ತಾ,
ನೀವು 3 ಟೈಮ್ ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ದೀರಿ ಅಂದ್ರ ನೀವು ಸಂಪತ್ತಿನಿಂದ ತುಂಬಿದ್ದೀರಿ ಅಂತ ಅರ್ಥ. ನಿಮ್ಮ ಹತ್ರ ಬ್ರಹ್ಮ ಇದ್ದಾನೆ ಅಂತ ಅರ್ಥ. 1972 ಅಲ್ಲಿ ಬೀದರ್ ಕಡೆ ಹೇಳ್ತಾರೆ ಬಾಹತ್ತರ್ ಬರಗಾಲ್ ಅಂತೇಳಿ. 1972 ನಲ್ಲಿ ಒಂದು ಬರಗಾಲ್ ಅನ್ನುವಂಥದ್ದು ಬಂದು ಜನರಿಗೆ ಆಹಾರ ಸಿಗ್ಲಾರ್ದಕ್ಕ ಹುಟ್ಟಿರುವಂತ 4 ಮಕ್ಕಳು 5 ಮಕ್ಕಳಲ್ಲಿ 2-3 ಮಕ್ಕಳು ಡೆತ್ ಆಗ್ತಿವಂತ ಊಟ ಸಿಗ್ಲಾರ್ದ ಅಂತ ಸಮಸ್ಯೆಯನ್ನ ಎದುರಿಸುವಂತ ಜಗತ್ತಿದೆ. ಇಂದಿರಾ ಗಾಂಧಿ ಅವ್ರ ಕಾಲಕ್ಕೂ ಸಮೇತ ಒಂದು ಸಲ ಬರಗಾಲ್ ಡಿಕ್ಲೇರ್ ಆಗಿತ್ತು ಅವ್ರಿದ್ದಾಗ್ಲೂ. ಅವಾಗ್ಲೂ ಸಾಕಷ್ಟು ಜನ ಡೆತ್ ಆಗಿದ್ದಿದೆ ಆಹಾರ ಇಲ್ಲದೆ. ಹಾಗಾಗಿ ನಮ್ಮನ್ನ ಪೋಷಿಸುವಂತ ಬ್ರಹ್ಮ ಯಾರು ಅಂದ್ರ ಆಹಾರ. ಅದಕ್ಕೆ ಹೇಳ್ತೀನಿ ನೋಡ್ರಿ, ಆಹಾರ ನಮ್ಮ ವಿಚಾರದ ಮೇಲೆ ಪ್ರಭಾವ ಬೀರುತ್ತೆ. ರೀಸನ್ ಏನು ಅಂದ್ರ ಶರೀರದ ಮೂಲ ಅಸ್ತಿತ್ವನೇ ಆಹಾರ ಇದೆ. ನೀವ್ ಯಾವ ಆಹಾರ ಆದ್ರೂ ತಗೋರಿ, ನಿಮ್ಮ ಏರಿಯಾದಲ್ಲಿ ಸಿಗೋದು. ಬಟ್ ಅದು ಕೊಡ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ ನೋಡ್ರಿ. ಈಗ್ಲೂ ಸಿಟ್ಟು ಬಂದ್ ಯಾವಾಗ, ಈಗೇನ್ ಮಾಡಲ್ ಬಿಡ್ರಿ, ಎಲ್ಲ ಲಜ್ಜ ಆಗ್ಬಿಟ್ಟಿವಿ ನಾವ್ ಬಿ. ಸಿಟ್ಟು ಬಂದ್ ಯಾವಾಗಾರ ಊಟ ಬಿಡ್ತಿದ್ದೇವ್? ಯಾರ್ಯಾರು ಬಿಟ್ಟಿದ್ದೇವ್ರಿದ್ರಿ? ಸಿಟ್ಟು ಬಂದು ಊಟ ಮಾಡೋದಿಲ್ಲ. ಸ್ಟ್ರೈಕ್ ಮಾಡೋದ್ ಬಾಳ ಇತ್ತು, ಕೆಲವೊಂದ್ ಟೈಮ್ ಇದ್ದು ಅವು ಬಿ. ಈಗ ಸ್ಟ್ರೈಕ್ ಮಾಡ್ರಿ ಯಾರು ಕೇಳಲ್ಲ, ಯಾಕಿರಲ್ಲ ಅಂತಾರ, ಬಿಟ್ಕೊಡ್ತಾರೆ. ಈಗ ಯಾರು ಕಾಳಜಿ ಮಾಡ, ಈಗ ಏನ್ ಮಾಡ್ತಾರಿ ಈ ವಯಸ್ಸಿಗೆ, ಯಾರು ಕೇಳ್ತಾರ ಬಿಡ್ರಿ ಹೋಗ್ಲಿ. ಬಟ್ ಒಂದ್ ಟೈಮ್ ಇತ್ತು, ನಾವು ಉಪವಾಸ ಇದ್ರು ಮನೆಯವ್ರು ಎಲ್ಲಾರು ಅಲರ್ಟ್ ಜೋನಿಗೆ ಬರ್ತೀರಿ. ಏನಾಗಿದೆ ಉಪವಾಸ, ಏನ್ ಬೇಕಾಗ್ಯದ ಕೇಳ್ರಿ ಕೇಳ್ರಿ, ಅದನ್ನ ಪೂರೈಕೆ ಮಾಡ್ತೀರಿ. ಅಪ್ಪಿ ತಪ್ಪಿ ರಾತ್ರಿ ಊಟ ಮಾಡ್ಲಿಲ್ಲ, ಸಿಟ್ಟಿನಲ್ಲಿ ಮಲಗಿದ್ರ ಬೆಳಗಾಗಿ ಎದ್ದು ಎಲ್ಲಾ ದೇವ್ರ ನೆನಪು ಬರ್ತೀರಿ. ಎಲ್ಲ ಬ್ರಹ್ಮಾಂಡದ ಎಲ್ಲಾ ದೇವ್ರುಗಳು ಪಶ್ಚಾತ್ತಾಪ ಐತಿತ್ತು. ಜಗಳ ಆಡಿದ್ರು ಊಟಾರ ಮಾಡ್ಬೇಕಿತ್ತು. ಹಾ, ಸೊ ಹಾಗಾಗಿ ಆಹಾರ ಇದೆ ನೋಡ್ರಿ, ಇದು ನಮ್ಮ ಮೊದಲ ಬ್ರಹ್ಮ. ಹಾಗಾಗಿ ನಮ್ಮ ಹಳ್ಳಿ ಕಡೆಗೆಲ್ಲ ಹೇಳ್ತಾರ, ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರನ್ನು. ಹಾಗಾಗಿ ಹೊಟ್ಟೆ ತುಂಬಾ 3 ಹೊತ್ತು ಯಾರಿಗ ಊಟ ಸಿಕ್ತಿತ್ ನೋಡ್ರಿ, ಒಂದ್ ಟೈಮಿಗೆ ಅವರೇ ಅಗರ್ಭ ಶ್ರೀಮಂತರು. ಅವ್ರಷ್ಟು ಶ್ರೀಮಂತರು ಯಾರು ಇಲ್ಲ ಅಂದ್ರೆ, ಯಾಕಂದ್ರೆ ಅವ್ರಿಗೆ ಊಟ ಸಿಕ್ತಿತ್ತು. 3 ಸಲ ಊಟ ಸಿಕ್ಕರ್ ಸಾಕು. ಆದ್ರೆ ಇವತ್ ಏನಾಗಿದೆ ಹೇಳ್ರಿ, ಎಲ್ಲರ ಹತ್ರ ಬ್ರಹ್ಮ, ಮತ್ ಬ್ರಹ್ಮ ಹೆಚ್ಚಾಗೆ BP ಶುಗರ್ ಆಗ್ಯದ. ಮತ್ತಿ ನಮ್ ಬ್ರಹ್ಮ ಎಲ್ಲ ಬಾಳ ಸ್ಟ್ರಾಂಗ್ ಆಗ್ಬಿಟ್ಟರಿ. ಹಾ, ಸೊ ಹಾಗಾಗಿ ಮೊದಲ ಲೇಯರ್ ಯಾವುದು? ಅನ್ನಂ ಬ್ರಹ್ಮೋಚ್ಯತೆ, ಆಹಾರ. ಈಗ ಬಂದು ತಂದೆಗೆ ವರುಣ ಋಷಿ ಹೇಳ್ತಾನ, ಅನ್ನ ನಮ್ಮ ಪರಬ್ರಹ್ಮ ಸ್ವರೂಪ ಇದೆ. ಅವಾಗ ತಂದೆ ಹೇಳ್ತಾರ, ನಿನ್ನ ಆನ್ಸರ್ ಕರೆಕ್ಟ್ ಇದೆ, ಒಳ್ಳೇದಿದೆ, ಆದ್ರೆ ಇನ್ನೊಂದ್ ಚೂರು ಡೆಪ್ತ್ ಹೋಗ್ಬೇಕು ನೀ. ಇನ್ನೊಂದ್ ಹೆಜ್ಜೆಯನ್ನ ಇನ್ನೊಂದ್ ಚೂರಿನ ಹುಡುಕಾಟ ಮಾಡು. ಮತ್ತೆ 2ನೇ ಸಲ ಮಗು ಏನ್ ಮಾಡುತ್ತೆ ಅಂದ್ರ, ಮತ್ತೆ ಗೂಗಲ್ ನಲ್ಲಿ ಸರ್ಚ್ ಮಾಡೋದಕ್ಕೆ ತಪಸ್ಸನ್ನ ಆಚರಣೆ ಮಾಡಿದ ಮೇಲೆ 2ನೇ ಆನ್ಸರ್ ಬರುತ್ತೆ, ಪ್ರಾಣಂ ಬ್ರಹ್ಮೋಚ್ಯತೆ. ನಮ್ಮ ಪ್ರಾಣ, ನಮ್ಮ ಉಸಿರು, ಅದು ನಿಜವಾದ ಬ್ರಹ್ಮ. ನನ್ನ ಶರೀರ ಇದೆ, ಒಳಗ್ ಉಸಿರಿಲ್ಲ, ಏನಾಗುತ್ತೆ ಹೇಳ್ರಿ? ಏನಾಗುತ್ತೆ? ಏನೇನು ಕೆಲಸ ಆಗೋದಿಲ್ಲ. ಹಾಗಾಗಿ ನೆನ್ಪಿಡ್ರಿ, ಎಲ್ಲಿ ತನಕ ನಮ್ಮೊಳಗೊಂದು ಪ್ರಾಣ ವಾಯು ನಡೀತಾ ಇದೆ ನೋಡ್ರಿ, ಅಲ್ಲಿ ತನಕ ಮಾತ್ರ ನಮಗ್ ಹೆಸರಿದೆ. ಉಸಿರು ಇರೋ ತನಕನೇ ಹೆಸರಿದೆ. ಉಸಿರು ನಿಂತ ತಕ್ಷಣಕ್ಕೆ ಹೆಸರು ಸಮೇತ ಇಲ್ಲ. ಎಲ್ಲರಿಗೂ ಒಂದೇ ಹೆಸರು ಇರುತ್ತೆ, ನಿಮ್ಗೆ ಗೊತ್ತಿದೆ. ಉಸಿರು ನಿಂತ ಮೇಲೆ ಎಲ್ಲರೂ A4 ಸೈಜ್ ಫೋಟೋದಾಗೆ. ಮತ್ ಈಗೀಗ ನೋಡ್ರಿ, ಈಗೆಲ್ಲ ಟ್ರೆಂಡ್ ಹೊಸದ್ ಬಂದದ್. ಈಗ ಮತ್ ಅದಕ್ ಪ್ಲಾಸ್ಟಿಕ್ ಹಾರ ಬಂದವ್, ಗೊತ್ತಲ್ಲ? ನಮ್ಮಂಗ ಹಿಂಗೆ ಹೂವ ಕಡ್ಕೊಂಡ್ ತಂದಿ ಪೇಣಿಸಿ ಅಜ್ಜಿ ತಾತಂದ್ ಇದಕ್ ಹಾಕದ್ ಎಲ್ಲ ಸಿಸ್ಟಮ್ ಹೋಗ್ಯದ. ಪ್ಲಾಸ್ಟಿಕ್ ಹಾರ ತಂದು ಒಂದ್ಸಲ ಹಾಕಿದ್ರ ಅದು ಜಾಡು ಧೂಳು ಅದಕ್ಕೆ ಹತ್ತಿ ಮುಂದಿನ ವರ್ಷ ಪುಣ್ಯತಿಥಿಗೆ ನೆನಪು ಬರ್ತದ ಅದನ್ನ ಹಾರ ಕೆಳಗಿಡಿಸೋದು. ಮತ್ ಈಗೀಗ ಜ್ಯೋತಿಷದ್ ಏನಾಗ್ಯದ ಅಂದ್ರ, ಸತ್ತವ್ರ ಫೋಟೋ ಮನ್ಯಾಗ ಇಡ್ಬೇಡ್ರಿ ಅಂತ ಟ್ರೆಂಡ್ ಹೊಸದ್ ಬಂದದ್, ಗೊತ್ತಾ ನಿಮ್ಗೆ? ನಾವೇನೋ ಅಪ್ಪಿ ತಪ್ಪಿ ಮನೇಲಿ ಹಿರಿಯರ್ ಫೋಟೋ ಇಟ್ಟಿದೇವು, ಮುಂದ್ ನಮ್ ಫೋಟೋ ಇರ್ತದಂತ ಗ್ಯಾರಂಟಿ ಇಲ್ಲ ನೋಡ್ರಿ ಮಕ್ಕಳೇ, ನೆನ್ಪಿಡ್ರಿ. ಇರತಕ್ಕ ಚಂದ ಇರ್ರಿ, ಭ್ರಮೆ ಬಿಟ್ಕೊಡ್ರಿ. ನಿಮ್ಗೆ ಇವತ್ ಯಾವ್ ಸಮಸ್ಯೆಗಳಿಗೆ ಒಳಗಾಗಿರ್ ನೋಡ್ರಿ, ಅದು ನಿಮ್ ಸಮಸ್ಯೆನೇ ಅಲ್ಲ. ಯಾರ್ದೋ ತಲೆಗೆ ಇಟ್ಕೊಂಡ್ ಕುಂತೀರಿ, ಟೆನ್ಷನ್ ಮಾಡ್ಕೊಳಕ್ ಶುರು ಮಾಡಿರಿ. ಅದ್ರಲ್ಲಿಂದ ಎಫೆಕ್ಟ್ ಯಾರ ಮೇಲೆ ಆಗಿದೆ? ನಿಮ್ಮ ಶರೀರ ಮೇಲೆ. ಹಾಗಾಗಿ ನಾನು ಅನ್ನುವಂತ ಅಸ್ತಿತ್ವ ಇದೆ ನೋಡ್ರಿ, ಅದು ನನ್ನ ಉಸಿರಿದೆ. ಹಾಗಾಗಿ ಯಾವಾಗ್ಲೂ ಹೇಳ್ತೀನಿ, ನನ್ ಜೊತೆಗೆ ಯಾರು ಇಲ್ಲ ಅಂದಾಗ ಒಂದ್ ಆಕ್ಟಿವಿಟಿ ಮಾಡ್ತೀವಿ ನೋಡಿ, ಹಿಂಗ್ ಉಸಿರಾಟ. ಯಾವಾಗ ಉಸಿರ್ ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ, ಅವಾಗ ಕನ್ಫರ್ಮ್ ಮಾಡ್ಕೋಬೇಕು, ನಾನು ಉಸಿರು ಒಂದಿದ್ರೆ ಸಾಕು, ಬೇರೆ ತಗೊಂಡ್ ಏನ್ ಮಾಡ್ಲಕ್ ಹೇಳ್ರಿ? ಅನಿಸ್ತದ ನಿಮ್ಗೆಲ್ಲ? ಎಲ್ಲಾನು ಇದೆ, ಉಸಿರೇ ಇಲ್ಲ, ಅವಾಗ ಏನ್ ಮಾಡ್ತೀವಿ? ಎಲ್ಲಾನು ಬಿಟ್ಟು ಹೋಗಿದೆ, ಉಸಿರು ಒಂದಿದೆ ನೋಡ್ರಿ, ಮತ್ತೆ ಪುನಃ ನೀವು ಮಾಡ್ಬೋದು ಏನ್ ಬೇಕಾಗಿನ್ ಸಾಧನೆ. ಹಾಗಾಗಿ
ನಾನು ಅನ್ನುವಂಥದ್ದಿದೆ ನೋಡ್ರಿ, ಈ ಉಸಿರಿದೆ, ಇದು ಪ್ರಾಣ ಇದೆ. ಪ್ರಾಣ ಅನ್ನುವಂಥದ್ದಿದೆ ನೋಡ್ರಿ, ಅದು ಒಂದು ಲೇಯರ್, ಒಂದು ಪದರ್. ಅನ್ನಮಯ ಕೋಶ ಅನ್ನುವಂಥದ್ದು ಯಾವ ರೀತಿ ಒಂದು ಲೇಯರ್, ಒಂದು ಪದರ್ ಇದೆ, ಅದೇ ರೀತಿ ಪ್ರಾಣಮಯ ಕೋಶ ಅನ್ನುವಂಥದ್ದು ಒಂದು ಲೇಯರ್ ಇದೆ ನಮ್ಗೆ. ಹಾಗಾಗಿ ಟೆನ್ಷನ್ ಮಾಡ್ಕೊಂಡಾಗೆಲ್ಲ ಏನೇನೋ ಮಾತಾಡ್ತಾ ಇರ್ತೀವಿ, ನಮ್ಗೆ ಗೊತ್ತಾಗೋದಿಲ್ಲ. ಆಮೇಲೆ ಇಲ್ಲಿ ಒಂದು ಸಣ್ಣ ಸ್ಟೋರಿಯನ್ನ ಹೇಳ್ತೀನಿ ನೋಡ್ರಿ, ನೀವೆಲ್ಲರ ನೆನ್ಪಿಟ್ಕೋರಿ. ಒಂದ್ ಸಲ ಏನಾಗುತ್ತೆ, ಬಹುಶಃ ನಿಮ್ಗೆ ಹೇಳಿನಿ, ಯಾವ್ದೋ ಒಂದ್ ಟೀಮ್ನವ್ರಿಗೆ ಹೇಳಿನಿ, ನನ್ಗೂ ನೆನ್ಪಿರೋದಿಲ್ಲ. ಏನಾಗುತ್ತೆ ಅಂದ್ರೆ, ಒಬ್ಬ ರಾಜ ಇರ್ತಾನೆ, ಬಹಳ ದೊಡ್ಡ ರಾಜ ಇರ್ತಾನೆ, ದೊಡ್ಡ ಸಾಮ್ರಾಟ. ಅವ್ನ್ ಡೆತ್ ಆಗುತ್ತೆ, ಸತ್ ಹೋಗ್ತಾನ. ಸತ್ ಹೋದಾಗ ಏನಾಗುತ್ತೆ ಅಂದ್ರೆ, ಸೈನಿಕರು ಎಲ್ಲಾ ಅವನ್ದೆಲ್ಲ ಶವ ಸಂಸ್ಕಾರದೆಲ್ಲ ವಿಧಾನಗಳೆಲ್ಲ ಮುಗಿಸಿ ಶವವನ್ನ ಹೊತ್ಕೊಂಡು ಏನ್ ಮಾಡ್ತಾರ ಅಂದ್ರೆ ಊರ್ ಹೊರಗೆ ಬರ್ತಾರೆ ಈಗ ಸಂಸ್ಕಾರ ಮಾಡೋದಕ್ಕೆ. ಈಗ ಅಷ್ಟ್ರಲ್ಲಿ ಏನಾಗುತ್ತೆ ಅಂದ್ರೆ, ಬಹಳ ಜೋರಾಗಿ ಬಿರುಗಾಳಿ, ಮಳೆ, ಅವ್ರಿಗೆ ಮುಂದೆ ಹೋಗೋದಕ್ಕೆ ಬಿಡೋದಿಲ್ಲ, ಅಷ್ಟು ಭಯಂಕರ ವಾತಾವರಣ ಚೇಂಜ್ ಆಗುತ್ತೆ. ಈಗ ಅವ್ರೆಲ್ಲಾರು ಬಹಳ ಹೈರಾಣ ಆಗ್ಬಿಡ್ತಾರೆ. ಈಗ ಎಲ್ಲಿಗೆ ಹೋಗ್ಬೇಕು, ವಾಪಸ್ ಅಂತೂ ಹೋಗೋದಿಲ್ಲ ಶವ. ಈಗ ಮುಂದೆ ಹೋಗೋದಕ್ಕೂ ಬಿಡ್ತಾ ಇಲ್ಲ, ಮಳೆ ಇದೆ, ಗಾಳಿ ಇದೆ, ಮಂಜು ಬಡಿತಾ ಇದೆ. ಏನ್ ಮಾಡ್ರು ಮುಂದೆ ಹೆಜ್ಜೆ ಇಡ್ಲಿಕ್ಕೂ ಆಗೋದಿಲ್ಲ, ಹಿಂದೆ ವಾಪಸ್ ಹೋಗೋದಕ್ ಆಗೋದಿಲ್ಲ. ಈಗ ಏನ್ ಮಾಡ್ಬೇಕಂತ ಅವ್ರು ಅಲ್ಲೇ ನಿಂತು ಬಿಡ್ತಾರೆ. ಹಳ್ಳಿ ಊರಾಗೆಲ್ಲ ಹಣಾದಿಗಳಂತಿರ್ತಾವ, ಹಣಾದಿಯಲ್ಲಿ ನಿಂತು ಬಿಡ್ತಾರ. ದೂರ ಒಬ್ಬ ದೂರ ಒಬ್ಬಕ್ಕೆ ಅಜ್ಜಿದು ಆ ಅಜ್ಜಿದು ಒಂದು ಗುಡಿಸಲ್ ಇರುತ್ತೆ. ಈ ಗುಡಿಸಲ್ ಕಡೆ ಹೋಗೋಣ ಅಂತ ಇವ್ರೆಲ್ಲಾ ಪ್ಲಾನ್ ಹಾಕಿರ್ತಾರ. ಅಲ್ಲಿ ಅಜ್ಜಿ ಗುಡಿಸಲಿಗೆ ಮತ್ತೊಬ್ಬ ರೈತ ಹೋಗಿರ್ತಾನೆ ಹೊರಗ್ ಚಪ್ಲಿ ಬಿಟ್ಟು. ಅವಾಗ ಅಜ್ಜಿ ಹೇಳ್ತಾಳ, ಚಪ್ಲಿ ತಗೊಂಡ್ ಒಳಗ್ ಬಾ. ಚಪ್ಲಿ ತರ್ಲಕ್ ಹಸ್ತಾಳಕಿ ಅಜ್ಜಿ. ಆದ್ರ ಅದೇ ಶವವನ್ನ ತಗೊಂಡ್ ಇವ್ರೇನ್ ಬಂದಿರ್ತಾರ ನೋಡ್ರಿ ಅಜ್ಜಿ ಗುಡಿಸಲಿಗೆ, ಅಕ್ಕಿ ಹೇಳ್ತಾಳ, ಶವಕ್ ಹೊರಗಿಡ್ರಿ ಅಂತಳಕಿ. ಒಳಗ್ ತರಬೇಡ್ರಿ ನೀವು, ಅದು ಅಪಶಕುನ. ಅಂದ್ರೆ ಯೋಚನೆ ಮಾಡ್ರಿ, ಒಂದು ದಿನದ ಹಿಂದೆ ರಾಜ ಇದ್ದವ, ಇವತ್ ಅವನ್ ಹೆಣಕ್ಕೂ ಬೆಲೆ ಇಲ್ಲ. ಒಂದ್ ವೇಳೆ ಜೀವಂತ ಇದ್ರ ಅಜ್ಜಿ ಗುಡಿಸಲಿಗೆ ಬಂದ್ರ ಅಜ್ಜಿದ ಅದೃಷ್ಟ ಮುಗ್ದೋಗಿತಿರ್ತಿತ್ತು, ಚೇಂಜ್ ಆಗಿರ್ತಿತ್ತು. ಅದಾಗಿ ನೆನ್ಪಿಡ್ರಿ, ನಾವಿರೋ ತನಕ ಮಾತ್ರ ನಮ್ ಪ್ರಪಂಚ ಇದೆ, ನಾವ್ ಇಲ್ಲದ ಮರ್ದಿನ ಯಾರು ಇಲ್ಲ, ಯಾರು ಇಲ್ಲ, ನೆನ್ಪಿಟ್ಕೋರಿದಮ್ಮ. ಎಲ್ಲಾ ಸ್ವಾರ್ಥ ಇದೆ, ಹಂಗಾಗಿ ಚಂದಿರಿ. ನಿಮ್ಮನ್ನ ನೀವು ಅರ್ಥ ಮಾಡ್ಕೋರಿ. ನಿಮ್ಗೆ ನಿಮ್ ಜೀವನದಲ್ಲಿ ಏನ್ ಮಾಡ್ಬೇಕಂತಿದೆ ನೋಡ್ರಿ, ಎಲ್ಲಾನು ಮಾಡಿ. ಪುನಃ ಮತ್ ಆಪ್ಷನ್ ಅದಂತ ತಿಳ್ಕೊಬೇಡ್ರಿ ನೀವು. ಮತ್ತಿದು ಗೇಮ್ ರಿಪೀಟ್ ಆಗುತ್ತೆ ಅಂತ ಏನಿಲ್ಲ. ಏನಿದೆ, ಇದು ಒಂದೇ ಜನ್ಮ ಇದೆ, ಚೆನ್ನಾಗಿರೋದಿದೆ ನೋಡ್ರಿ, ಇದು ನಿಜವಾದ ಜೀವನ ಇದೆ. ಹಾಗಾಗಿ ಎರಡನೇ ಲೇಯರು ಪ್ರಾಣಂ ಬ್ರಹ್ಮೋಚ್ಯತೆ, ಪ್ರಾಣಮಯ ಕೋಶವನ್ನ ನೀವ್ ಅರ್ಥ ಮಾಡ್ಕೋರಿ. ಅದಾದ ನಂತರ ಮಗು ಮತ್ತೆ ಮೂರನೇ ಸಲ ಮತ್ತೆ ತಂದೆ ಹೇಳ್ತಾರ, ಮಗು ಇನ್ನೊಂದಿಷ್ಟು ಡೆಪ್ತು. ಬಹಳ ಒಳ್ಳೆ ಆನ್ಸರ್ ಬಂದಿದೆ, ಒಳ್ಳೆ ಸರ್ಚ್ ಮಾಡಿದ್ದಿ, ಬಹಳ ಒಳ್ಳೆ ತಪಸ್ ಮಾಡಿದ್ದಿ, ಆದ್ರೂ ಆನ್ಸರ್ ಇನ್ನೂ ಚೂರ್ ದೂರ ಇದೆ. ಮತ್ತೆ ಹೋಗಂದಾಗ ಮೂರನೇ ಸಲ ಆನ್ಸರ್ ಬರುತ್ತೆ, ಮನಂ ಬ್ರಹ್ಮೋಚ್ಯತೆ. ಬರ್ಕೋರಿ, ನಮ್ಮ ಮನಸ್ಸು ಅನ್ನುವಂಥದ್ದು ಬ್ರಹ್ಮಸ್ವರೂಪಿ. ಈಗ ನೋಡಿ, ಜೀವನದಲ್ಲಿ ಯಾಕೆ ನಾವು ಸಕ್ಸಸ್ ಆಗೋದಿಲ್ಲ ಅಂದ್ರ, ನಮ್ಮ ಹತ್ರ ಶರೀರನೂ ಇದೆ, ಒಳಗ್ ಉಸಿರು ಇದೆ. ಸಕ್ಸಸ್ ಆಗದೆ ಇರೋದಕ್ಕೆ ಮೂರನೇದೊಂದು ದೊಡ್ಡ ಕಾರಣ ಇದೆ, ಮನಸ್ಸು. ಮನಸ್ಸು ಸಕ್ಸಸ್ ಆಗೋದಕ್ ಬಿಡೋದಿಲ್ಲ. ನಿಮ್ಗೆ ಗೊತ್ತಿರ್ಲಿ, ಯಾವುದು ಕಷ್ಟದ ಕೆಲಸ ಇದೆ ನೋಡ್ರಿ, ಅದು ಸಕ್ಸಸ್ ಇದೆ. ಯಾವುದು ಸರಳ ಇದೆ ನೋಡ್ರಿ, ಅದು ಅನ್ಸಕ್ಸಸ್ಫುಲ್ ಇದೆ ನಮ್ಗೆ. ಆದ್ರೆ ನಮ್ ಮನಸ್ಸು ಕಷ್ಟದ ಕೆಲಸ ಮಾಡೋದಕ್ಕೆ ತಯಾರಾಗಿರುವುದಿಲ್ಲ. ಈಗ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ ನಿಮ್ಗೆ. ಪುಸ್ತಕ ಓದೋದು ಕಷ್ಟದ ಕೆಲಸ ಇದೆ, ಇದೇನಾ ಇಲ್ಲ? ಪುಸ್ತಕ ಓದೋದು ಬಹಳ ಕಷ್ಟದ ಕೆಲಸ ಇದೆ, ಬಟ್ ಅದು ಓದಿದ್ರೆ ಸಕ್ಸಸ್ ಇದೆ. ಆದ್ರೆ ಪುಸ್ತಕ ಕೈದೊಳಗಿಡ್ರಿ, ನಿದ್ದೆ ಬರುತ್ತೆ. ಸತ್ಯ ಇದೆ. ಇದ್ರ ಅರ್ಥ ಏನು ಅಂದ್ರೆ, ನಮ್ ಮನಸ್ಸನ್ನು ಗೇಮ್ ಆಡುತ್ತೆ ನಮ್ ಜೊತೆಗೆ. ಸಕ್ಸಸ್ ಅದಕ್ಕೆ ಇಷ್ಟ ಇಲ್ಲ. ಸಕ್ಸಸ್ ಅಂದ್ರೆ, ಸಕ್ಸಸ್ ಅರ್ಥ ಏನು ಅಂದ್ರೆ, ಅದಕ್ಕೆ ಯಾವುದು ಏನಂತ ನೋಡ್ರಿ, ಅದಕ್ಕೆ ಸುಖಿಯಾಗಿರ್ಬೇಕು ಮನಸ್ಸಷ್ಟೇ. ನೀವ್ ಅದಕ್ಕೆ ಸ್ವಲ್ಪನೂ ಡಿಸ್ಟರ್ಬ್ ಮಾಡಿದ್ರಿ, ಅದು ನಡೆಯೋದಿಲ್ಲ. ಎಕ್ಸರ್ಸೈಸ್ ಮಾಡೋದು ಕಷ್ಟದ ಕೆಲಸ ಇದೆ, ಇದೇನಾ ಇಲ್ಲ? ಕಾಲ್ ಎತ್ರಿ, ಕೈ ಎತ್ರಿ, ಅದು ಮಾಡ್ರಿ, ಇದು ಮಾಡ್ರಿ, ಬಹಳ ಕಷ್ಟದ ಕೆಲಸ ಇದೆ. ಬಾಡಿ ಎಲ್ಲ ಪೇನ್ ಆಗುತ್ತೆ ನೀವು ಮಾಡ್ಲಿಕ್ಕೆ ಹೋದ್ರೆ. ನಿದ್ರೆ ಮಾಡೋದು ಬಹಳ ಸುಖಿ ಇದೆ. ಆದ್ರೆ ಮನಸ್ಸು ನಿದ್ರೆ ಮಾಡೋದಕ್ಕೆ ಇಷ್ಟ ಪಡುತ್ತಾ, ಎಕ್ಸರ್ಸೈಸ್ ಮಾಡೋದಕ್ಕೆ? ನಮ್ಮಲ್ಲೆಲ್ಲ ಇನ್ನೂ ಬಹಳ ದೊಡ್ಡ ಗಾದೆ ಮಾತಿವಿ, ಏನ್ ಮಾಡಿದ್ರು ಬಿ ಸಾವೇನ್ ತಪ್ತದೇನಂತ ನಮ್ ಕಡೆ ಬೀದರ್ ಕಡೆ. ನಾನಂತೀನಿ, ನೊಂದು ಬೆಂದು ಹಾಸಿಗೆದ ಹೊಳ್ಯಾಡ್ ಸಾಯಕ್ಕಿಂತ ನಡಿತಾ ಸಾಯ್ತ್ರಿ, ಎಕ್ಸರ್ಸೈಸ್ ಅದನ್ನ ಮಾಡ್ರಿ ಅಂತೀನಿ.
ಸ್ಟ್ರಾಂಗ್ ಇರ್ರಿ. ಇರೋ ತನಕ ಶರೀರ ಬೇಕಲ್ಲ ನಮ್ಗೆ. ಇರೋ ತನಕ ಕೊನೆ ಉಸಿರಿನ ತನಕ ನನ್ ಕೆಲ್ಸ ನಾನ್ ಮಾಡ್ಕೊಳ್ಳಬೇಕಾದ್ರೆ ಇದು ಸ್ಟ್ರಾಂಗ್ ಆಗಿ ಇಡ್ಬೇಕು. ಹಾಗಾಗಿ ಇದು ಯಾವುದು ಮಾಡೋದಕ್ ಬಿಡೋದಿಲ್ಲ ನಮ್ಮ ಮನಸ್ಸು. ನೀವು ನೋಡ್ರಿ, ಅದೇ ನೋಡ್ರಿ, ನಿದ್ರೆ ಬರ್ತಾ ಇರುತ್ತೆ, ಮೊಬೈಲ್ ಕೈದೊಳಗೆ ಇಡ್ರಿ, ನಿದ್ರೆ ಎಲ್ಲಿ ಹೋಗುತ್ತೆ ಗೊತ್ತಿಲ್ಲ. ಯಾವ್ದಾದ್ರು ಪ್ರವಚನ ಕೇಳ್ರಿ ನೀವು, ಬ್ಯಾಡ ಅನಿಸ್ತು, ಮೊಬೈಲ್ ಕೈದಾಗ ಇಡಿರಿ, ವಾವ್ ಫೀಲ್ ಆಗುತ್ತೆ. ಮತ್ತೆ ಎಲ್ಲೋ ಒಬ್ರು ದೊಡ್ಡ ಗುರುಗಳು ಬಂದಾರ, ಅವ್ರ ಪ್ರವಚನ ಕೇಳಿಕ್ ಹೋಗೋದಿಲ್ಲ, ಮನಿ ಎದುರು ಯಾರೋ ಜಗಳ ಆಡತ್ತಾರಂದ್ರೆ ಅಲ್ಲಿಗೆ ಹೋಗಿರ್ತೀವಿ. ಅವ್ರ ಜಗಳ ಆಡೋದ್ ನಮ್ ಮಜಾ. ರೀಸನ್ ಮನಸ್ಸು. ಸೊ ಹಾಗಾಗಿ ಬರ್ಕೋರಿ, ಮನಸ್ಸಿನ ಚಲನೆ ಇದೆ ನೋಡ್ರಿ, ಅದು ಇಡೀ ಮುಖ ಚಲನೆ ಅಂತಾರ. ನೆಗೆಟಿವ್ ಚಲನೆ ಇದೆ, ಮನಸ್ಸಿಗೆ ಪಾಸಿಟಿವ್ ಇಲ್ಲ. ಹಾಗಾಗಿ ನಾವು ಉದ್ದೇಶ ಪೂರ್ವಕವಾಗಿ ನಮ್ಮ ಮನಸ್ಸನ್ನ ಪರಿವರ್ತನೆ ಮಾಡಬೇಕಾಗಿದೆ. ಅದಕ್ಕೆ ನಮ್ಗೆ ಮೆಡಿಟೇಷನ್ ಅಗತ್ಯ ಇದೆ. ನೀವ್ ಹಿಂಗೆ ಬಿಡ್ರಿ ಗಾಳಿದೊಳಗ, ಅದು ಏನ್ ಮಾಡುತ್ತೆ ಅದಕ್ಕೆ ಗೊತ್ತಾಗೋದಿಲ್ಲ. ಹಾಗೆ ನಮ್ಮ ಮನಸ್ಸಿನ ವಿಚಾರಗಳಿಂದ ನಮ್ಮ ಮನಸ್ಸಿನಲ್ಲಿ ಬರುತ್ತೆ ನೋಡ್ರಿ, ಒಂದು ದಿನಕ್ಕೆ 60,000 ಥಾಟ್ಸ್ಗಳು ಬರುತ್ತೆ ನಮ್ಮ ಹತ್ರ. ಒಂದ್ ದಿನಕ್ಕೆ 60,000 ವಿಚಾರ ಬರುತ್ತೆ. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ, 100ಕ್ಕೆ 100ರಷ್ಟು ಈ ಜಗತ್ತಲ್ಲಿ ಒಳ್ಳೆಯವರು ಯಾರು ಇಲ್ಲ, 100ಕ್ಕೆ 100ರಷ್ಟು ಕೆಟ್ಟವರು ಈ ಜಗತ್ತಿಲ್ಲ. ಎರಡು ಮಿಕ್ಸ್ ಇವೆ. ಈಗ ನಾವೇ ಇದ್ದೀವಿ ಅಂತ ತಿಳ್ಕೊರಿ, ಹೇಳ್ರಿ ನೀವು 24x7 ಎಲ್ಲ ಒಳ್ಳೇದೇ ವಿಚಾರ ಮಾಡ್ತೀವ? ಸಾಧ್ಯ ಇದೇನ? ಹಂಗ ಇಲ್ಲ. ಹಂಗೇನ್ರ ವಿಚಾರ ಮಾಡಿದ್ರಿ ಹೇಳ್ರಿ, ಒಂದ್ ಗುಡಿ ಕಟ್ಟಿಸೋದೇ ನಿಮ್ದು. ನೀವೇ ದೇವ್ರು, ಯಾ ದೇವ್ರು ಏನ್ ಸುದ್ದಿ, 24 ತಾಸು ನೀವು ಒಳ್ಳೆಯವರೇ ಇದ್ರಿ, ಹಂಗಾಗದಿಲ್ಲ. ನಮ್ಮ ಮನಸ್ಸಿನ ಲೇಯರ್, ಅದರ ವಿಚಾರಧಾರೆ ಇದೆ ನೋಡ್ರಿ, ಅದು ಸಕಾರಾತ್ಮಕನೂ ಇದೆ, ನಕಾರಾತ್ಮಕನೂ ಇದೆ, ಮತ್ತೆ ವೇಸ್ಟ್ ಥಾಟ್ಸ್ ಗಳು ಬಂದಿರ್ತಾವ, ಕೆಲ್ಸಕ್ ಬರೋದೇ ಇಲ್ಲ, ಬರ್ತಿರ್ತಾವ. ಹಾಗಾಗಿ ನಮ್ಮ ಮನಸ್ಸಿನ ವೈಗ 80%, 80% ಮನಸ್ಸು ಹಿಂದೆ ಓಡುತ್ತೆ, ಹೋಗಿನ ಕೆಲ್ಸದ ಮೇಲೆ ಫೋಕಸ್ ಮಾಡ್ತಾ ಇರುತ್ತೆ 80%. ಆಮೇಲೆ 15% ಇದೆ ನೋಡ್ರಿ, ಮುಂದೋಡುತ್ತೆ, ನಾಳೆ ಏನಾಗುತ್ತೆ ಏನಿಲ್ಲೋ. ಅರೆ ನಾಳೆ ಏನಾಗತ್ತೆ, ಪ್ರೆಸೆಂಟ್ ಮೇಲೆ ಎಷ್ಟಿರ್ತೀವಿ ನಾವು ಅಂದ್ರೆ 5% ಓನ್ಲಿ, ಅದಕ್ಕೆ ಸಕ್ಸಸ್ ಆಗ್ತಾ ಇಲ್ಲ. ಸಕ್ಸಸ್ ಅಂದ್ರೆ ಬರ್ಕೋರಿ, ವರ್ತಮಾನ ಕಾಲದಲ್ಲಿರೋದೇ ನಿಜವಾದ ಸಕ್ಸಸ್ ಇದೆ. ಮೆಡಿಟೇಷನ್ ಅಂದ್ರೆ ಏನು ಅಂದ್ರ, ವರ್ತಮಾನದಲ್ಲಿ ನನ್ನನ್ನ ನಾನ್ ತಗೊಂಡ್ ಬರ್ತೀನಿ ನೋಡ್ರಿ, ಅದು ಮೆಡಿಟೇಷನ್. ಯಾಕೆ ಮೆಡಿಟೇಷನ್ ಮಾಡ್ರಿ 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 ಹೇಳ್ತಾರಂದ್ರ, ನಾನ್ ಪ್ರೆಸೆಂಟ್ ಮೂಮೆಂಟ್ ನಲ್ಲಿ ಬಂದಿರ್ತೀನಿ ಮೆಡಿಟೇಷನ್ ಮಾಡುವಾಗ. ಹಾಗಾಗಿ ನಮ್ಮ ಮನಸ್ಸಿನ ಇಳಿಮುಖ ಚಲನೆ ಅಂದ್ರ ನೆಗೆಟಿವ್ ಚಲನೆಗೆ ನಾನ್ ಅದನ್ನ ಮೇಲ್ಮುಖ ಚಲನೆ ಮಾಡ್ಬೇಕಾಗಿದೆ, ಅದನ್ನ ಟರ್ನ್ ಮಾಡ್ಬೇಕಾಗಿದೆ. ಅಂದ್ರ ಅಲ್ಲಿ ನನಗೆ ಮೆಡಿಟೇಷನ್ ಬೇಕು, ನನಗೆ ಜ್ಞಾನ ಬೇಕು, ನನಗೆ ಸತ್ಸಂಗ ಬೇಕು, ನನ್ಗೆ ಒಳ್ಳೆಯವರ ಸಹವಾಸ ಬೇಕು. ಅವಾಗ ಮನಸ್ಸು ನಿಗ್ರಹಕ್ಕೆ ಬರುತ್ತೆ, ಅಷ್ಟು ಈಸಿ ಇಲ್ಲ. ಹಾಗ ಒಂದ್ ವೇಳೆ ಏನು ಇರ್ಲಲ್ದಾನೆ ಏನಾರ ಜಗತ್ತಲ್ಲಿ ನಡೀತಿತ್ತಂದ್ರ ಇವೆಲ್ಲ ಯಾವ್ದು ಟ್ರೈನಿಂಗ್ ಬರ್ತಾ ಇರ್ಲಿಲ್ಲ. ಯೋಚನೆ ಮಾಡ್ರಿ ನೀವು, ಜಗತ್ತಲ್ಲಿ ಸುಳ್ಳು ಮಾತ್ ಕಲಿಸೋದ್ ಒಂದು ಶಾಲೆ ಇಲ್ಲ, ಇದೇನ್ ಹೇಳ್ರಿ? ಒಂದು ಸ್ಕೂಲ್ ಇಲ್ಲ. ಹೋಗ್ಲಿ, ಯಾವ ತಾಯಿ ಆದ್ರೂ ಮಗುವಿಗೆ ಸುಳ್ಳು ಕಲಿಸ್ತಾಳೇನ್ ಹೇಳ್ರಿ? ಮೇಡಮ್ ಸ್ಕೂಲ್ ಹೋಗ್ಲಿ, ತಾಯಿಯನ್ನ ಕಲಿಸ್ತಾಳ, ತಂದೆ ಕಲಿಸ್ತಾರ, ಯಾರು ಕಲಿಸೋದಿಲ್ಲ. ಎಲ್ಲಿಂದ ಬಂತು ಸುಳ್ಳು? ಮೋಸ ಮಾಡೋದ್ ಹೆಂಗಂತ ಒಂದು ಇಲ್ಲ, ಶಾಲೆಗಳು ವಂಚನೆ ಮಾಡೋದ್ ಹೆಂಗಂತಿಲ್ಲ, ಇನ್ನೊಬ್ರಿಗೆ ಸಮಸ್ಯೆ ಮಾಡೋದಂತ ಒಂದು ಶಾಲೆಯಲ್ಲಿಲ್ಲ. ಎಲ್ಲಿಂದ ಬಂತು ಬರ್ಕೋರಿ? ನಾವು ಸತ್ಯ ಮಾತಾಡೋದನ್ನ ಬಿಟ್ಟು ಹಾಕಿವಿ, ಸುಳ್ಳು ಆಟೋಮೆಟಿಕ್ ಸಿಸ್ಟಮ್ ನಲ್ಲಿ ಬಂದಿದೆ. ನಾವು ಒಳ್ಳೆತನವನ್ನ ಬಿಟ್ಟು ಹಾಕಿದೆವು, ಕೆಟ್ಟತನ ಆಟೋಮೆಟಿಕ್ ಸಿಸ್ಟಮ್ ನಲ್ಲಿ ಬಂದಿದೆ. ನಾವು ಇಮಾನ್ದಾರಿ ಇರೋದ್ ಬಿಟ್ಟು ಹಾಕಿದೀವಿ, ಮೋಸ ವಂಚನೆ ಸಿಸ್ಟಮ್ ನಲ್ಲಿ ಬಂದು ನಮ್ದು. ಹಾಗಾಗಿ ನೆನ್ಪಿಡ್ರಿ, ಉದ್ದೇಶ ಪೂರ್ವಕವಾಗಿ ನಮ್ಗೆ ಒಳ್ಳೇದಾಗೋದಿದೆ, ತಾನೇ ಒಳ್ಳೆತನ ಬರೋದಿಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ತನ್ನಿಂದ ತಾನೇ ಒಳ್ಳೆತನ ನಮ್ಮಲ್ಲಿ ಸಾಧ್ಯ ಇಲ್ಲ. ಇದಕ್ಕೆ ಬಹಳಷ್ಟು ನಾವು ಪ್ರಯತ್ನ ಮಾಡ್ಬೇಕು. ಉದ್ದೇಶ ಪೂರ್ವಕವಾಗಿ ಮಾಡಿದಾಗ ಮಾತ್ರ ಇದು ನಮ್ಗೆ ಸಾಧ್ಯ ಇದೆ. ಎಸ್. ಅದಾದ ನಂತರ ನೆಕ್ಸ್ಟ್ ಬರುತ್ತೆ, ಮತ್ತೆ 4ನೇ ಸಲ ಮತ್ತೆ ಗೂಗಲ್ ನಲ್ಲಿ ಸರ್ಚ್ ಮಾಡಿದಾಗ ಬರುತ್ತೆ, ವಿಜ್ಞಾನಂ ಬ್ರಹ್ಮೋಚ್ಯತೆ. ನಮ್ಮ ಶರೀರ ವಿಜ್ಞಾನದ ಸೈನ್ಸ್ ಬೇಸ್ ಮೇಲೆ ಕೆಲಸ ಮಾಡ್ತಾ ಇದೆ ನಮ್ ಸರ್, ನೆನ್ಪಿಟ್ಕೋರಿ. ಆಮೇಲೆ ನಮ್ಮೊಳಗೊಂದು ಜ್ಞಾನದ ತರಂಗಗಳಿರುವಂತಹ ಶರೀರ ಇದೆ. ಪ್ರತಿಯೊಂದು ಸೆಲ್ಸಿಗೂ ಜ್ಞಾನ ಇದೆ ನಮ್ಮಲ್ಲಿ, ಬೇಕು ಬೇಡಗಳು ಗೊತ್ತಿವೆ. ಪ್ರತಿಯೊಂದು ಮೆಸೇಜ್ ಎಲ್ಲಿಗೆ ಹೋಗ್ತಾ ಇದೆ? ಮೈಂಡಿಗೆ ಹೋಗ್ತಾ ಇದೆ. ಹಾಗಾಗಿ ನೆನ್ಪಿಡ್ರಿ,
ನಿಮ್ಮ ಒಂದೊಂದು ಥಾಟ್ಸ್ ಗಳು ಸಮೇತ ಏನಿದೆ, ಜ್ಞಾನ ಇದೆ. ಯಾವ್ದು ಸುಮ್ನೆ ಸಾಧಾರಣ ವಿಚಾರ ಅಂತ ತಿಳ್ಕೊಬೇಡ್ರಿ. ಪ್ರತಿಯೊಂದು ಥಾಟ್ಸ್ ಗಳು ಸಮೇತ ಏನಾಗ್ತಾ ಇದೆ ಅಂದ್ರ ವಿಜ್ಞಾನಮಯ ಕೋಶ ಸೆಲ್ಸ್ ಗಳಿಂದ ಎಲ್ಲಿಗೆ ಹೋಗ್ತಾ ಇದೆ ಅಂದ್ರ ಸಬ್ ಕಾನ್ಶಿಯಸ್ ಮೈಂಡಿಗೆ ಮೆಸೇಜ್ ಹೋಗ್ತಾ ಇದೆ. ಅದಾದ ನಂತರ ಕೊನೆಗೆ ಬರುತ್ತೆ ಆನಂದಮಯ ಕೋಶ. ಆನಂದಂ ಬ್ರಹ್ಮೋಚ್ಯತೆ, ಸಚ್ಚಿತ್ತಾನಂದ ಸ್ವರೂಪ ನಿತ್ಯ ಪರಿಪೂರ್ಣ ಅಂತ ಹೇಳುವಂತ ಆತ್ಮ ಅಂತಿದೆ ನೋಡ್ರಿ, ಅದನ್ನೇ ಆನಂದಮಯ ಕೋಶ. ನಮ್ಮ ಕೊನೆಯ ಉದ್ದೇಶ ಯಾವುದು ಅಂದ್ರೆ ಮೋಕ್ಷ ಸಾಧನೆ. ಎಸ್, ಇದು ಒಂದು ಲೇಯರ್. ಇದಕ್ಕೆ ಆತ್ಮ ಅಂತ ಹೇಳಿ ಕರಿತೀವಿ. ಆತ್ಮದೊಳಗು ಸಮೇತ ಮತ್ತೆ ಬೇರೆ ಬೇರೆ ಬಹಳ ಡೆಪ್ತ್ ಇದೆ, ಬಟ್ ನನ್ಗಿಷ್ಟು ಸಾಕು ಅಂತೇಳಿ ಅನ್ಕೊಂಡಿನಿ. ಇಷ್ಟು ಲೇಯರ್ಸ್ಗಳು ಪಂಚಕೋಶಗಳಿಂದ ನಮ್ಮ ಶರೀರ ಏನಾಗಿದೆ, ನಿರ್ಮಾಣ ಆಗಿದೆ. ಇದಿಷ್ಟು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿಲ್ಲ. ಒಂದ್ ನಿಮಿಷ. ಎಸ್, ಸೊ ಇಷ್ಟು ಲೇಯರ್ಸ್ ಗಳ ಬಗ್ಗೆ ನಿಮ್ಗೆ ಅರ್ಥ ಆಗಿದೆನಾ? ಡನ್. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೊಡ್ರಿ. ಇದರ ನಂತರ ಬರುತ್ತೆ, ಇದು ನಿಮ್ಗೂ ಗೊತ್ತಿದೆ, ಚಕ್ರಗಳು ಎಲ್ಲಿವೆ ಲೇಖಿ ಲೆವೆಲ್ 1 ನಲ್ಲಿ ಹೇಳಿದ್ವಿ ನಿಮ್ಗೆಲ್ಲರಿಗೂ. ಎಲ್ಲಿ ಬರುತ್ತೆ? 2ನೇ ಲೇಯರ್ ಇದೆ ನೋಡ್ರಿ, ಇದು ಪ್ರಾಣಮಯ ಕೋಶದಲ್ಲಿ ನಮ್ಮ ಚಕ್ರಗಳು ಇವೆ. ಪ್ರಾಣಮಯ ಕೋಶದಲ್ಲಿ ನಮ್ಮ ಚಕ್ರ ಇವೆ. ನಾಳೆಯಿಂದ ಏನ್ ಮಾಡ್ತೀನಿ ಅಂದ್ರೆ ಒಂದೊಂದು ಚಕ್ರ, ಪ್ರತಿದಿನ 2 ಚಕ್ರಗಳ ಮೇಲೆ ಫೋಕಸ್ ಮಾಡೋಣ. ಡನ್. ಮತ್ತೆ ಇಲ್ಲಿ ಚಕ್ರಗಳ ಮೆಡಿಟೇಷನ್ ಇರೋದಿಲ್ಲ, ನೆನ್ಪಿಟ್ಕೋರಿ. ಹಿಂಗೆಲ್ಲ ತಲೆ ಕೆಡ್ಸ್ಕೊಬೇಡ್ರಿ. ಚಕ್ರಗಳ ಬಗ್ಗೆ ಕೇವಲ ನಿಮ್ಗೆ ಮಾಹಿತಿ ಬರುತ್ತೆ. ಇದು ನಿಮ್ಗೆ ರೇಖಿಯಲ್ಲಿ ಯಾವ ರೀತಿ ಸಪೋರ್ಟ್ ಆಗುತ್ತೆ ಅನ್ನುವಂಥದ್ದು ಇದೆ. ಇಲ್ಲಾಂದ್ರೆ ಚಕ್ರ ಬ್ಯಾಲೆನ್ಸಿಂಗ್ ಅಂತೇಳಿ ವಿಶೇಷ ಕೋರ್ಸ್ ಇದೆ, ಅದು ಇಲ್ಲಿ ಮಾಡೋದಿಲ್ಲ ನಾವು. ಕೇವಲ ನಿಮ್ಗೆ ಮಾಹಿತಿಯನ್ನ ನಾನು ಕೊಡ್ತಾ ಹೋಗ್ತೀನಿ, ನೀವು ಬರಿತಾ ಹೋಗ್ಬೇಕು. ಹಾಗಾಗಿ ಪ್ರತಿದಿನ ನಾವು 2 ಚಕ್ರಗಳ ಮೇಲೆ ವರ್ಕ್ ಮಾಡೋಣ. ಎಸ್, ಈಗ ನೆಕ್ಸ್ಟ್ ಬರ್ಕೋರಿ. ನಮ್ಮ ಚಕ್ರಗಳು ಬ್ಯಾಲೆನ್ಸ್ ಇಲ್ಲದೆ ಇದ್ದಾಗ, ನಮ್ಮ ಚಕ್ರಗಳು ಬ್ಯಾಲೆನ್ಸ್ ಇಲ್ಲದೆ ಇದ್ದಾಗ ಯಾವ ಯಾವ ಸಮಸ್ಯೆಗಳು ಬರುತ್ತೆ ಅಂತ ಹೇಳಿ. ಈ ಮೂಳೆಗಳ ಸಮಸ್ಯೆ ಅಂತ ಇರುತ್ತೆ ನೋಡ್ರಿ, ಶರೀರದಲ್ಲಿ ಎಲುಬುಗಳ ಸಮಸ್ಯೆ, ಮೈಗ್ರೇನ್ ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಇರ್ಬೋದು. ಇದು ಎಲ್ಲವುಗಳಿಗೆ ಮೂಲ ಯಾವುದು ಅಂದ್ರೆ ನಮ್ಮ ಶರೀರದಲ್ಲಿರುವಂತಹ ಚಕ್ರಗಳು. ಹಾಗಾಗಿ ಚಕ್ರಗಳ ಸ್ವಭಾವ ಬರ್ಕೋರಿ, ರೂಟೇಟ್ ಆಗೋದು. ಈಗ ನನ್ನ ಶರೀರದಲ್ಲಿ ಟೋಟಲ್ ನಮ್ಮ ಶರೀರದಲ್ಲಿ ಎಷ್ಟು ಚಕ್ರ ಇವೆ ಅಂದ್ರೆ 114, 114. 114 ಚಕ್ರಗಳು ನಮ್ಮ ಶರೀರದಲ್ಲಿವೆ. ಈ ಚಕ್ರಗಳಲ್ಲಿ 7 ಚಕ್ರಗಳನ್ನ ನಾವು ಪ್ರಮುಖ ಚಕ್ರಗಳು ಅಂತ ಹೇಳಿ ಕರಿತೀವಿ, ಇಂಪಾರ್ಟೆಂಟ್. ಅಲ್ಲಿಂದ ಎಲ್ಲಾ ಕಡೆಗೂ ಶರೀರದ ಬೇರೆ ಬೇರೆ ಭಾಗ ಕಡೆಗೆ ಎನರ್ಜಿ ಏನಾಗುತ್ತೆ ಅಂದ್ರೆ ಪಾಸ್ ಆಗುತ್ತೆ. ಸೊ ಹಾಗಾಗಿ ಅವುಗಳಿಗೆ ನಾವು ಪ್ರಮುಖ ಚಕ್ರಗಳು ಅಂತ ಹೇಳಿ ಕರಿತೀವಿ. ಈಗ ಈ ಚಕ್ರಗಳು ಬರ್ಕೋರಿ, ಕ್ಲಾಕ್ ವೈಸ್ ಏನಾದ್ರೂ ರೋಟೇಟ್ ಆಗ್ತಾ ಇವೆ ಅಂದ್ರೆ ನಿಮ್ಮ ಚಕ್ರ ಬ್ಯಾಲೆನ್ಸ್ ಇದೆ, ಆಕ್ಟಿವ್ ಇದೆ, ಎನರ್ಜೆಟಿಕ್ ಇದೆ. ಏನಾಗ್ಬೇಕು? ಅವು ರೂಟೇಟ್ ಕ್ಲಾಕ್ ವೈಸ್ ಆಗ್ಬೇಕು. ದೇವ್ರಿ ಸುತ್ತ ಹಾಕ್ತಿವಲ್ಲ, ಆ ರೀತಿ ಕ್ಲಾಕ್ ವೈಸ್ ಇದ್ದಾಗ ಎಲ್ಲಾ ಬೆಸ್ಟ್. ಈಗ ಇದೇ ಚಕ್ರಗಳು ಆಂಟಿ ಕ್ಲಾಕ್ ವೈಸ್ ಸುತ್ತಾ ಇವೆ, ಉಲ್ಟಾ. ಅವಾಗ ಇದೇ ಏನಿರುತ್ತೆ ನೋಡಿ, ಸುಖ ಇರುತ್ತೆ ನೋಡ್ರಿ, ಈಗ ಇಲ್ಲಿ ಟೆನ್ಷನ್ ಶುರು ಆಗುತ್ತೆ. ನೆಮ್ಮದಿಯಾಗಿ ಎಲ್ಲಿ ಇರ್ತೀವಿ ನೋಡ್ರಿ, ಅಲ್ಲಿ ಮನೇಲಿ ಜಗಳ ಕಿರಿಕಿರಿ ಇರುತ್ತೆ. ರೀಸನ್ ರೂಟೇಟ್ ಉಲ್ಟಾ ಆಯ್ತಲ್ಲಿ. ರೂಟೇಟ್ ಏನಾದ್ರೂ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ಆಗ್ತಾ ಇದೆ ಅಂದ್ರೆ ಹಣ ನಮ್ಮ ಹತ್ರ ಬರುತ್ತೆ. ಅದೇ ನೆಗೆಟಿವ್ ಆಯ್ತಂದ್ರೆ ಇದ್ದಿನ ದುಡ್ಡು ಹೋಗ್ಬಿಡ್ತಾವ. ಅದ್ರ ನೆಗೆಟಿವ್ ಇಂಪ್ಯಾಕ್ಟ್ ಎಫೆಕ್ಟ್ ಇದೆ ನೋಡ್ರಿ, ಅದು ನಮ್ಮ ಮೇಲೆ ಬೀಳುತ್ತೆ. ಸೊ ಹಾಗಾಗಿ ಬರ್ಕೋರಿ, ಪ್ರತಿ 3 ತಿಂಗಳಿಗೊಂದು ಸಲ, ಮತ್ತೆ ಇವ್ ರೆಕಾರ್ಡಿಂಗ್ ಬಾಳ ಸರಿಯಾಗಿ ನಿಮ್ಮ ಹತ್ರ ಇಟ್ಕೊಡ್ರಿ. ಮತ್ ಬೇರೆ ಬೇರೆ ಕೋರ್ಸ್ ಮಾಡ್ಲಿಕ್ಕೆ ನಿಮ್ಮಲ್ಲೂ ಟೈಮ್ ಇಲ್ಲ, ನಮಗೂ ಆಗೋದಿಲ್ಲ. ಪ್ರತಿ 3 ತಿಂಗಳಿಗೆ ಒಂದ್ಸಲ ನಮ್ಮ ಚಕ್ರಗಳು ಇಂಬ್ಯಾಲೆನ್ಸ್ ಆಗುತ್ತೆ, ಬ್ಯಾಲೆನ್ಸಿಂಗ್ ತಪ್ಪುತ್ತೆ. ಈ ಹಿಂದೆ ಬಹಳ ಇಲ್ಲ, ಒಂದು ಮೊಬೈಲ್ ಬರೋಕ್ಕಿಂತ ಮುಂಚೆ ಬಹಳ ದೂರ ಹೋಗ್ಬೇಡ್ರಿ. ಮೊಬೈಲ್ ಬಂದ್ ಎಷ್ಟು ಒಂದು 10-15 ವರ್ಷ ಆಯ್ತು, ಹೆಚ್ಚು ಕಡಿಮೆ 10 ವರ್ಷದಿಂದಂತೂ ಅದ್ರ ಹಾವಳಿ ಹೆಚ್ಚಾಗ್ಬಿಟ್ಟಿದೆ.
10 ವರ್ಷದ ಹಿಂದೆ ಏನಾದ್ರೂ ಹೋದ್ರೆ ನೀವು ಒಂದು ಸಲ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡಿದ್ರ ಮಿನಿಮಮ್ 2 ವರ್ಷ ಬ್ಯಾಲೆನ್ಸ್ ಇರ್ತೀವಂತ. ಮಿನಿಮಮ್ 2 ವರ್ಷ. ಅದ್ರ ಆಚೆಗೆ ಇನ್ನ ನೀವು ಏನಾದ್ರೂ ಹೋದ್ರ ಋಷಿ ಮುನಿಗಳ ಕಾಲಕ್ಕೆ ನಾವೇನಾದ್ರೂ ಹೋದ್ರ ಲೈಫ್ ನಲ್ಲಿ ಒಂದ್ ಸಲ ಬ್ಯಾಲೆನ್ಸ್ ಮಾಡಿದ್ರೆ ಸಾಕು, ಲೈಫ್ ಟೈಮ್ ಬ್ಯಾಲೆನ್ಸ್ ಇರುತ್ತೆ. ಆ ಲೈಫ್ ಟೈಮ್ ಲಿಂದ ಅದು ಕಡಿಮೆ ಆಗ್ತಾ 1 ವರ್ಷ 6 ತಿಂಗಳು, ಇವತ್ ನಾವು 3 ತಿಂಗಳಲ್ಲ, ಈಗಂತೂ ಎಷ್ಟು ಎಂತ ಒಂದು ಡಿಫಿಕಲ್ಟ್ ಬಂದ್ಬಿಟ್ಟಿದೆ ನಮ್ ಶರೀರದಲ್ಲಿ ಅಂದ್ರ 15 ದಿನ 20 ದಿನಗೂ ಬ್ಯಾಲೆನ್ಸ್ ಅನ್ನ ಚೇಂಜ್ ಆಗ್ಬಿಡ್ತಾವ. ರೀಸನ್ ಬರ್ಕೋರಿ, ಕಾರಣ ಯಾಕೆ ಇಂಬ್ಯಾಲೆನ್ಸ್ ಆಗ್ತಾವಂದ್ರ ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲ, ನಮ್ ಜೀವನ ಪದ್ಧತಿ ಸರಿ ಇಟ್ಕೊಂಡಿಲ್ಲ ನಾವು, ನಮ್ಮ ಥಾಟ್ಸ್ ಗಳು ಏರ್ಪೇರ್ ಆಗ್ತಾ ಇರುತ್ತೆ. ನಾವು ಬಳಸುವಂತ ತಂತ್ರಜ್ಞಾನ ಇದೆ ನೋಡ್ರಿ, ನಮ್ಮ ಚಕ್ರಗಳ ಮೇಲೆ ಎಫೆಕ್ಟ್ ಮಾಡುತ್ತೆ. ನಿಮ್ಗೆ ಅವರ ಬಗ್ಗೆ ಹೇಳಿದ್ದ ಎಲ್ಲ ನೆನಪಿದೆಯಲ್ಲ, ಸೇಮ್ ಅದೇ ರೀತಿ ಇದ್ರ ಮೇಲೂ ಎಫೆಕ್ಟ್ ಬೀಳ್ತಾ ಇರುತ್ತೆ. ಹಾಗಾಗಿ ಪ್ರತಿ 3 ತಿಂಗಳಿಗೆ ಒಂದ್ಸಲ ನಿಮ್ಗೆ ಗೊತ್ತಾಗುತ್ತೆ. ನಮ್ಮಲ್ಲಿ ಬಹಳ ಜನ ಹೇಳ್ತಾರೆ, ನಿಮ್ಗೆ ಗೊತ್ತಿರ್ಲಿ ಸೀನಿಯರ್ಸ್ ಇದ್ದವರೆಲ್ಲ, ಮೇಡಮ್ ನಿಮ್ ಜೊತೆಗೆ ಎಲ್ಲಿ ತಕ ಕ್ಲಾಸ್ ಮಾಡ್ತೀವಿ ನೋಡ್ರಿ, ಅಲ್ಲಿ ತಕ ಎಲ್ಲಾ ಚಂದ ನಡೆಯುತ್ತೆ, ಕ್ಲಾಸ್ ಬಿಟ್ಟೇವಾ ಖತಮ್ ಗಾಡಿ. ಯಾರ್ಯಾರಿಗೆ ಫೀಲ್ ಇದೆ? ರೀಸನ್ ಕಾರಣ ಏನು ಅಂದ್ರ, ನೀವು ಕ್ಲಾಸ್ ಬಿಟ್ಟ ತಕ್ಷಣ ನಿಮ್ಮ ಮೈಂಡು ನಿಮ್ಗೆ ಗೊತ್ತಿಲ್ದಂಗ್ ನೆಗೆಟಿವ್ ಆಗ್ಬಿಡುತ್ತೆ. ನಿಮ್ಗೆ ಗೊತ್ತಿರೋದಿಲ್ಲ, ನಿಮ್ ಕಂಟ್ರೋಲ್ ನಿಮ್ ಹತ್ರ ಇರೋದಿಲ್ಲ. ಮತ್ತೆ ಇದ್ದಿಂದ ಇರೋ ಸಿದ್ದೇಸೆ ಅವಾಗ ನಿಮ್ ಕನ್ಫ್ಯೂಸ್ ಆಗುತ್ತೆ, ಕೊಟ್ಟಿನ ಫೀಸು ಹೋಗ್ಬಿಡ್ತು, ಕೆಲಸ ಒಂದು ಆಗಿಲ್ಲ ಅನ್ಸ್ತು. ಹಾಗಾಗಿ ಬರ್ಕೋರಿ, ನಿರಂತರವಾಗಿರುವಂತ ಸತ್ಸಂಗ, ಸತ್ಯವಂತರ ಸಂಘ ಇದೆ ನೋಡ್ರಿ, ಅದು ನಮ್ಗೆ ಬ್ಯಾಲೆನ್ಸ್ ಇಡುತ್ತೆ. ನೀವು ಸತ್ಸಂಗ ಬಿಟ್ಟು ಹಾಕ್ದ್ರಿ ಇಂಬ್ಯಾಲೆನ್ಸ್ ಆಗುತ್ತೆ. ಜ್ಞಾನ ಪಡೆಯೋದು ಬಿಟ್ಟು ಹಾಕ್ದ್ರಿ, ಪ್ರತಿ ದಿನಾನು ಅಪ್ಡೇಟ್ ಆಗೋದು, ಅಪ್ಗ್ರೇಡ್ ಆಗೋದು ಜರೂರಿ ಇದೆ, ನೆನ್ಪಿಡ್ರಿ, ಅನಿವಾರ್ಯ ಇದೆ. ನಾನ್ ಯಾವ್ದೋ ಓಬಿರಾಯನ್ ಕಾಲಕ್ಕೆ ಡಿಗ್ರಿ ಮಾಡೀನ್ರಿ ಅಂದ್ರೆ ಇವತ್ತು ಅದು ಏನ್ ಕೆಲ್ಸಕ್ ಬರಂಗಿಲ್ಲ. ನಿಮ್ಗೆ ಗೊತ್ತಾ, ಅವಾಗ ನಾನ್ ಹೇಳ್ದ್ ನೋಡ್ರಿ, 80% ಇದ್ದಾಗ ಊರಾಗೆಲ್ಲ ಮೆರವಣಿಗೆ ಮಾಡಿರ್, ನಮ್ ಡಿಸ್ಟ್ರಿಕ್ಟ್ ರ್ಯಾಂಕ್ ಬಂದಾಳಿಕೆ ಅಂತ. ಇವತ್ 80% ಏನು ಕೆಲ್ಸದಿಲ್ಲ, ಗೊತ್ತಲ್ಲ ನಿಮ್ಗೆ. 99 ತೆಗಿಬೇಕು, 95 ತೆಗಿಬೇಕು. ಅಪ್ಡೇಟ್ ಆಗಿದೆ, ಅಪ್ಗ್ರೇಡ್ ಆಗಿದೆ. ನಮಗೂ ಈಗಿನ ಪೀಳಿಗೆಗೂ ಬಹಳ ವ್ಯತ್ಯಾಸ ಇದೆ. ಹಾಗಾಗಿ ನಾನು ಯಾವುದೋ ಕಾಲಕ್ಕೆ ಏನೋ ಕಲ್ತೀನಿ ಅದೇ ಸತ್ಯ ಅಂತ ಏನಾದ್ರೂ ತಿಳ್ಕೊಂಡ್ರ ಅದು ಸತ್ಯ ಇಲ್ಲೇ ಇಲ್ಲ. ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ನಿರಂತರವಾಗಿ ಜ್ಞಾನ ಪರಿವರ್ತನೆ ಆಗ್ತಾ ಇರುತ್ತೆ. ಇವತ್ತು MBBS ಇದೆ ನೋಡ್ರಿ, ಅವ್ರಿಗೆ ಡಾಕ್ಟರ್ ಅಂಬಲ್ಲ, ಪ್ರಾಕ್ಟೀಸ್ನರ್ ಅಂತಾರ, ಗೊತ್ತಲ್ಲ ನಿಮ್. ಪ್ರಾಕ್ಟೀಸ್ ಮಾಡೋರು ಅವ್ರು ಲಾಸ್ಟ್ ಪ್ರಾಕ್ಟೀಸ್ ಮಾಡುವಾಗ ಸಕ್ಸಸ್ ಆದ್ರಿ ಬದುಕಿದ್ರಿ, ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಮ್ಯಾಲ್ ನಡೆದ್ರಿ, ಬಾಂಡ್ ಮೇಲೆ ಬರ್ದಿರ್ತಾರ, ಪ್ರಾಕ್ಟೀಸ್ ಆಗುವಾಗ ಏನಾರಾದ್ರೆ ನೀವೇ ಜಿಮ್ಮೆದಾರಿ. ಹಾಗಾಗಿ ಜ್ಞಾನ ಅನ್ನುವಂಥದ್ದು ಪ್ರತಿ ದಿನಾನು ಪರಿವರ್ತನೆ ಆಗುತ್ತೆ. ಮತ್ತೆ ನನ್ನ ಎದುರಿಗೆ ಬಾಳ ಎಲ್ಲ ಸೀನಿಯರ್ಸ್ ಇದ್ರಿ, ಲೈಫ್ ಕೋಚ್ನು ಇದ್ರಿ. ಇದೇ ಕೋರ್ಸ್ ಇದು ಹಿಂದೆ ಹೇಳಿದ್ದು ಬೇರೆನೆ ಇತ್ತ ಮಂಜುಳಾ ಮೇಡಮ್, ಸೀನಿಯರ್ ಇದ್ದವ್ರು ಸ್ವಲ್ಪ ಕೈ ಮಾಡ್ರಿ. ಇದೇ ಕೋರ್ಸ್ ರೇಖಾ ಮೇಡಮ್ ಇದ್ದಾರ ನೋಡ್ರಿ. ಇದೇ ಕೋರ್ಸ್ ಹೇಳುವಾಗ ಹಿಂದಿನ ಬ್ಯಾಚ್ ನೊಳಗ್ ಬೇರೆನೆ ಇತ್ತು, ಇವತ್ ಬೇರೆನೆ ಇದೆ. 6 ತಿಂಗಳ ಹಿಂದೆ ಬೇರೆನೆ ಇತ್ತು, ವರ್ಷದಿಂದ ಹಿಂದೆ ಬೇರೆ. ರೀಸನ್ ಏನು ಅಂದ್ರ ಅಪ್ಡೇಟ್ ಆಗ್ತಾ ಇರುತ್ತೆ ಜ್ಞಾನ. ನಿಜವಾದ ಟ್ರೈನರ್ ಯಾರು ಅಂದ್ರ ಅಪ್ಡೇಟ್ ಮಾಡ್ಬೇಕು ಅವ್ರು. ಇವತ್ ಪ್ರೆಸೆಂಟ್ ಅಲ್ಲಿ ಏನ್ ನಡೀತಾ ಇದೆ, ಈಗ ರೇಖೆಯಲ್ಲಿ ಬಂದಾಗ ದೀಕ್ಷೆಯಲ್ಲಿ 2 ಬ್ಯಾಚಿನ ನಡುವೆ ಬಹಳ ವ್ಯತ್ಯಾಸ ಆಯ್ತು ನಮ್ದೇ. ಫಸ್ಟ್ ದೀಕ್ಷೆ ಕೊಟ್ಟವ್ರದೇ ಬೇರೆ ಇತ್ತು, ಎರಡನೇದವ್ರಿಗೆ ಕೊಡೋದೇ ಬೇರೆ ಇತ್ತು. ಅಲ್ಲಿ ತನಕ ಅಪ್ಡೇಟ್ ಆಗಿತ್ತು ನಮ್ಗೆ. ಆಮೇಲೆ ಮತ್ತೆ ಕ್ಲಾಸ್ ಕರೆದು ಮತ್ತೆಲ್ಲರಿಗೆ ಕರೆಸಿ ಎಲ್ಲೆಲ್ಲಿ ಚೇಂಜಸ್ ಆಗಿ ಬರ್ಕೂರ್ ಅಂತೆಲ್ಲಾ ಬರ್ಸಿ ಮತ್ತೆ ನಾವು ಕರೆಕ್ಟ್ ಆಗಿ ನೀಟಾಗಿ ಮಾಡಿವಿ. ಹಾಗಾಗಿ ನೆನ್ಪಿಟ್ಕೋರಿ, ನೀವ್ ಎಷ್ಟೆಷ್ಟು ಅಪ್ಡೇಟ್ ಆಗ್ತೀರಿ, ಅಪ್ಗ್ರೇಡ್ ಆಗ್ತೀರಿ, ನಿಮ್ಮ ಚಕ್ರಗಳು ಅಷ್ಟಷ್ಟು ಬ್ಯಾಲೆನ್ಸ್ ಇರುತ್ತೆ. ಹಾಗಾಗಿ ಜ್ಞಾನ ಯಾವಾಗ್ಲೂ ಪಡಿತಾ ಇರಿ. ಋಗ್ವೇದ ಹೇಳುತ್ತೆ, ಜ್ಞಾನ ಯಾವ ಕಡೆಯಿಂದಾದ್ರೂ ಹರಿದು ಬರ್ಲಿ, ನೀನ್ ಅದನ್ನ ಸ್ವೀಕಾರ ಮಾಡು ಅಂತ ಹೇಳುತ್ತೆ ಋಗ್ವೇದ. ಈಗ ಇಲ್ಲಿ ಏನ್ ಮಾಡ್ಬೇಕು ಮೇಡಮ್, ಫೀಸ್ ಒಂದ್ ಇರುತ್ತೆ ಅಲ್ಲ, ಇದು ನಮ್ ದೊಡ್ಡ ಸಮಸ್ಯೆ. ಮೇಡಮ್ ಫೀಸ್ ಇರುತ್ತಲ್ಲ, ಅದಕ್ಕೆ ಏನ್ ಮಾಡ್ಬೇಕು? ಇದಕ್ಕೆ ಫೀಸ್ ಅನ್ನಂಗಿಲ್ಲ, ಇನ್ವೆಸ್ಟ್ಮೆಂಟ್ ಅಂತಾರ. ಇನ್ವೆಸ್ಟ್ಮೆಂಟಿಗೂ ಮತ್ತೆ ಖರ್ಚಿಗೆ ವ್ಯತ್ಯಾಸ ಗೊತ್ತಿದೆಯಲ್ಲ ಎಲ್ಲರಿಗೂ. ಖರ್ಚಂದ್ರ ಈಗ ಎಕ್ಸಾಂಪಲ್, ಖರ್ಚಿಗೂ ಇನ್ವೆಸ್ಟ್ಮೆಂಟಿಗೆ ವ್ಯತ್ಯಾಸ. ನಮ್ಮಲ್ಲಿ ಯಾರಿದ್ದಾರೆ ಇಲ್ಲಿ, ಸರ್ವಮಂಗಳ ಮೇಡಮ್ ಇದ್ದಾರೆ. ಸರ್ವಮಂಗಳ ಮೇಡಮ್ ಒಂದ್ 10 ಸೀರೆ ತಗೊಂಡ್ ಬಂದಾರ ಅಂತ ತಿಳ್ಕೊರಿ, ಮಾರ್ಕೆಟ್ಲಿಂದ ಎಲ್ಲೋ ದೊಡ್ಡ ಒಂದ್ ಏರಿಯಾದಿಂದ 10 ತಗೊಂಡ್ ಬಂದಾರ. ಅದೇ ರೀತಿ ನಮ್ ಲತಾ ಮೇಡಮ್ದು 10 ತಗೊಂಡ್ ಬಂದಾರ, ಇಬ್ರು ತಂದಾರ. ಆದ್ರೆ ಲತಾ ಮೇಡಮ್ ಏನ್ ಮಾಡ್ಯಾರ, 10 ಸೀರೆ ಎಲ್ಲಾರಿಗ್ ತೋರ್ಸಿ ದಿನ ಒಂದೊಂದು ಉಟ್ಕೊಲತ್ತಾರ, ಹಾಕ್ಲತ್ತಾರ, ದಿನ ಮೇಕಪ್ ಮಾಡ್ಕೊಂಡ್. ಇದು ಯಾವುದು ಖರ್ಚು, ಯಾರ್ ಮಾಡಿದ್ದು? ಲತಾ ಮೇಡಮ್. ಆದ್ರೆ ಸರ್ವಮಂಗಳ ಏನ್ ಮಾಡ್ಯಾರ ಅಂದ್ರ ಆ 10 ಸೀರೆಗೆ
ಅವ್ರು ಎಷ್ಟಕ್ ತಂದಾರ ಅದ್ರ ಡಬಲ್ ಮಾರ್ಕೆಟ್ ಮಾಡಿ ಮಾರಾಟ ಮಾಡ್ಲತ್ತ. ಇದು ಇನ್ವೆಸ್ಟ್ಮೆಂಟ್. ಸೇಮ್ ಅದೇ ರೀತಿ ನೀವು ಕಟ್ಟರೆಲ್ಲ ಮಕ್ಕಳೇ, ನನಗೆ ಕಟ್ಟಿದ್ದು ಫೀಸ್ ಅಲ್ಲ, ಇನ್ವೆಸ್ಟ್ಮೆಂಟ್. ಗೊತ್ತಾಯ್ತಾ? ಇದು ಯಾವ ರೂಪದಲ್ಲಾದ್ರೂ ಬರ್ಬೋದು. ಅದು ಜ್ಞಾನ ರೂಪದಲ್ಲಾದ್ರೂ ಬರ್ಬೋದು, ನಿಮ್ಮ ಸ್ವಭಾವ ಸಂಸ್ಕಾರಗಳಲ್ಲಾದ್ರೂ ಬರ್ಬೋದು, ನೀವು ಒಳ್ಳೆ ಹೀಲರ್ ಆಗ್ಬೋದು. ನಿಮ್ಗೆ ಗೊತ್ತಾ, ನಿಮ್ಮಲ್ಲಿ 1% ಬರ್ಕೋರಿ, ನಿಮ್ಮಲ್ಲಿ 1% ಪರಿವರ್ತನೆ ಆದ್ರೆ 1 ವರ್ಷದ ಕೊನೆಯ ಭಾಗದಲ್ಲಿ ನಿಮ್ಮ ಪರ್ಸನಾಲಿಟಿಯಲ್ಲಿ 22% ಪರಿವರ್ತನೆ ಆಗಿರುತ್ತೆ. 1% ಬದಲಾದ್ರೆ ಸಾಕು ನೀವು. ನನ್ ಪ್ರಕಾರ ಅಂತೂ ನಾ ಪೂರಾ ಗ್ರ್ಯಾಂಡ್ ಮಾಸ್ಟರ್ ತಕ 100% ಚೇಂಜ್ ಮಾಡ್ತೀನಿ. ನಾವು ಚಾಲೆಂಜ್ ತಗೊಂಡೆ ಕೆಲಸ ಮಾಡೋರು, ಹಂಗಾರ ಬಿಡಂಗೆ ಇಲ್ಲ. ಕೈದಾಗ ಸಿಕ್ಕರು ಬಿಡೋದಿಲ್ಲ ನಾವು, ಪರಿವರ್ತನೆ ಮಾಡೇ ತೀರೋದು. ನಾವ್ ಹಂಗೆ ಚಾಲೆಂಜ್ ಅನ್ನ ಹಂಗೆ ತಗೊಳ್ಳೋದು ನಾನು ಯಾವಾಗ್ಲೂ. ಸೊ ಹಾಗಾಗಿ ನೆನ್ಪಿಡ್ರಿ, ನೀವ್ ಎಷ್ಟೆಷ್ಟು ಅಪ್ಡೇಟ್ ಆಗ್ತೀರಿ, ಎಷ್ಟೆಷ್ಟು ಅಪ್ಗ್ರೇಡ್ ಆಗ್ತೀರಿ ನೋಡ್ರಿ, ನಿಮ್ಮ ಚಕ್ರಗಳು ಅಷ್ಟಷ್ಟು ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಹಾಗಾಗಿ ಜ್ಞಾನ ಪಡೀರಿ. ಅದಾದ ನಂತರ ಈ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಆಗುತ್ತೆ. ಈ ಚಕ್ರದ ಒಂದ್ಸಲ ಹೆಸರು ಹೇಳ್ತೀನಿ ನೋಡ್ರಿ, ಬ್ರೀಫ್ ಆಗಿ ಇನ್ನೊಂದ್ಸಲ ನೆನ್ಪಿಡೋದಕ್ಕೆ. ಮೊದಲನೇದು ಬರುತ್ತೆ ಮೂಲಾಧಾರ ಚಕ್ರ. ನಾಳೆ ಮೂಲಾಧಾರ ಮತ್ತೆ ಸ್ವಾದಿಷ್ಠಾನ 2 ಹೇಳ್ತೀನಿ, ಓಕೆನಾ? ಸೊ ಮೊದಲನೇದು ಬರುತ್ತೆ ಮೂಲಾಧಾರ ಚಕ್ರ. ಬರೀ ಹೆಸರಷ್ಟೇ ಬರೀರಿ, ನಾಳೆ ಅದು ಒಂದೊಂದು ತೆಗೆಯೋಣ. ಅದಾದ ನಂತರ 2ನೇದು ಬರುತ್ತೆ ಸ್ವಾದಿಷ್ಠಾನ ಚಕ್ರ. ಸ್ವಾದಿಷ್ಠಾನದ ನಂತರ 3ನೇದು ಬರುತ್ತೆ ಮಣಿಪುರ ಚಕ್ರ. ಮಣಿಪುರ ಚಕ್ರದ ನಂತರ 4ನೇದು ಬರುತ್ತೆ ಹೃದಯ ಚಕ್ರ ಅಥವಾ ಅನಾಹತ ಚಕ್ರ. ಅದರ ನಂತರ ನೆಕ್ಸ್ಟ್ ಬರೀರಿ ವಿಶುದ್ಧಿ ಚಕ್ರ, ಇಲ್ಲಿರೋ ಕಂಠದ ಭಾಗದಲ್ಲಿ ವಿಶುದ್ಧಿ ಚಕ್ರ. ಅದಾದ ನಂತರ ಆಜ್ಞಾ ಚಕ್ರ. ಅದರ ನಂತರ ಕೊನೆಗೆ ಬರುತ್ತೆ ಸಹಸ್ರಾರ ಚಕ್ರ. ಎಸ್. ಮತ್ತೆ ನಾನು ಇನ್ವೆಸ್ಟ್ಮೆಂಟಿಗೂ ಖರ್ಚಿಗೂ ಉದಾಹರಣೆ ಹೇಳ್ದ, ಏನ್ ಮನಸ್ಸಿಗೆ ತಗೋಬೇಡ್ರಿ, ಜಸ್ಟ್ ಎಕ್ಸಾಂಪಲ್ ಹೇಳಿನಿ. ಮತ್ತೆ ನಮ್ಮ ಟ್ರೈನಿಂಗ್ ಇಂಡಸ್ಟ್ರಿಯಲ್ಲಿ ಹೇಳ್ತೀನಿ ನಿಮ್ಗೆ ಇನ್ವೆಸ್ಟ್ಮೆಂಟಿಗೂ ಖರ್ಚಿಗಿರುವ ವ್ಯತ್ಯಾಸ. 5 ವರ್ಷದ ಹಿಂದೆ ನಾನು ಈ ಇಂಡಸ್ಟ್ರಿ ಒಳಗೆ ಬಂದಾಗ ನನ್ ಬ್ಯಾಚ್ ಮೇಟ್ಸ್ ಅಂದ್ರೆ ನನ್ ಜೊತೆಗೆ ಟ್ರೈನಿಂಗ್ ತಗೊಂಡವ್ರು 3.5 ಲಕ್ಷ ರೂಪಾಯಿ ಎಲ್ಲಾರು ಪೇ ಮಾಡಿದ್ದೇವ್. 58 ಜನ ಟ್ರೈನರ್ಸ್ ನಾವು ಹೊರಗೆ ಬಂದೆವು. ಒಂದು ಬ್ಯಾಚ್ ಅಲ್ಲಿ 58 ಜನ 3.5 ಲಕ್ಷ ಪೇ ಮಾಡಿ ನಾವು ಕಲ್ತ್ ಬಂದೆವು. ನಿಮ್ಗೆ ಹೇಳ್ತೀನಿ, ನಾನು ಪ್ರಾಮಿಸ್ ಮಾಡಿ, ಆ 58 ಜನರಲ್ಲಿ ನಾನು ಸಿಂಗಲ್ ಒಬ್ಳೆ ಈ ಫೀಲ್ಡ್ ಅಲ್ಲಿ ಕೆಲಸ ಮಾಡೋದಕ್ ನಿಂತ. ಉಳ್ದವ್ರ ಧೈರ್ಯನೇ ಮಾಡ್ಲಿಲ್ಲ ಇದಕ್ಕ. ನಾವ್ ಬದಲಾಗಿದ್ದೇವ್, ಸಾಕ್ ಯಾರ್ ತಗೊಂಡ್ ಏನ್ ಮಾಡದ, ಈ ರೀತಿ ಮೈಂಡ್ ಸೆಟ್ ಅನ್ನ ಮಾಡ್ಕೊಂಡ್ಬಿಟ್ರು. ಇಂಥವೆಲ್ಲ ಸೀಕ್ರೆಟ್ ಯಾರಿಗೆ ಯಾಕೆ ಹೇಳ್ಬೇಕು? ಅವ್ರು ಒಳ್ಳೆ ಅವ್ರ ಜ್ಞಾನವನ್ನ ಅವ್ರದೇ ಬಿಸ್ನೆಸ್ ನಲ್ಲಿ ಹಾಕಿ ಅವರೇ ಪರಿವರ್ತನೆಯಾಗಿ ಅವರೇ ಶ್ರೀಮಂತರಾದ್ರು, ಆದ್ರೆ ಅವ್ರು ಇನ್ನೊಬ್ರಿಗೆ ಏನು ಹೆಲ್ಪ್ ಮಾಡ್ಲಿಲ್ಲ. ಉಳ್ದವ್ರದೆಲ್ಲ ಸ್ಟೋರಿ ಹೇಳ್ತೀನಿ. ಸೊ ನಾನೇನ್ ಇನ್ವೆಸ್ಟ್ ಮಾಡ್ದೆ ನೋಡ್, ನಾನ್ ವಿಚಾರ ಮಾಡಿ ಬಂದ 3.5 ಹೋಗ್ಲದ ಏನಾರ ಆಗಿ, ಹೋದ್ಮೇಲೆ ಏನಾರ ಮಾಡೋಣ. ನನ್ಗ್ ಒಂದ್ ಅರ್ಥ ಆಗಿದ್ ಏನು ಅಂದ್ರೆ, ಈ ಟ್ರೈನಿಂಗ್ ಇಂಡಸ್ಟ್ರಿ ಅಂತ ಇದೆ ನೋಡ್ರಿ, ಇದು ಬಹಳ ದೊಡ್ಡ ಲೆವೆಲ್ ಅಲ್ಲಿ ಕೆಲಸ ಇದೆ. ಇಲ್ಲಿ ಗುರು, ಮಹಾಗುರು, ಅತಿರಥ, ಮಹಾರಥ ಎಲ್ಲ ಬಹಳಷ್ಟು ಜನ ಟ್ರೈನರ್ಸ್ ನಮ್ಗೆ ಸಿಕ್ಕಿರ್ತಾರ. ಆದ್ರೆ 3 ದಿನನೋ 4 ದಿನನೋ ಏನೋ ಒಂದ್ ಜ್ಞಾನ ಕೊಟ್ಟಿರ್ತಾರ, ನಾವು ಫೀಸ್ ಕಟ್ಟಿರ್ತೀವಿ, ನಮ್ಗದು ಆಗೋದಿಲ್ಲ ಕೆಲಸ. ಸೊ ಹಾಗಾಗಿ ಮೂಲ ಪರಿವರ್ತನೆ ಆಗ್ಬೇಕು ಅಂದ್ರ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಮೇಲೆ ವರ್ಕ್ ಆಗ್ಬೇಕು. ಅವಾಗ ನಿಮ್ಗೆ ಇದು ಪರಿವರ್ತನೆ ಫೀಲ್ ಆಗುತ್ತೆ, ಅವಾಗ ನಿಮ್ಗೆ ಡೆಪ್ತ್ ಅಲ್ಲಿ ಅದು ಕೆಲಸ ಮಾಡುತ್ತೆ. ಮತ್ತೆ ಯಾವಾಗ ಸಬ್ ಕಾನ್ಶಿಯಸ್ ಮೈಂಡ್ ಪರಿವರ್ತನೆ ಆಗುತ್ತೆ ನೋಡ್ರಿ, ಅವಾಗೆ ನಿಮ್ ಜೀವನದಲ್ಲಿ ಏನೇನೋ ಒಂದು ಹೊಸದ್ ನಡೀತಾ ಇರುತ್ತೆ. ನೀವು ಮಾಡಿರೋ ಕೆಲಸ ಎಲ್ಲ ಸಕ್ಸಸ್ ಆಗುತ್ತೆ, ನಿಮ್ಗೆ ಮಾನಸಿಕ ಶಾಂತಿ. ಯಾರ್ಯಾರಿಗೆ ಫೀಲ್ ಆಗ್ತಾ ಇದೆ ಕ್ಲಾಸ್ ಆದ್ಮೇಲೆ ಸ್ವಲ್ಪ ಏನಾರು ನನ್ನ ಹತ್ರ ಚೇಂಜಸ್ ಆಗಿದೆ, ಏನೋ 1% 2%. ಯಾರ್ಯಾರಿಗೆ ಯಾರ ಬೇರೆಯವ್ರು ಹೇಳಿದ್ದೇನಾ, ಈಗ ಮೊದ್ಲಿನಂಗ ಇಲ್ಲ ನೀವು ಅಂತ, ಮೊದ್ಲು ಬ್ಯಾರನೇ ಇದ್ರಿ, ಈಗ ಸ್ವಲ್ಪ ಚೇಂಜ್ ಆಗಿರಿ. ಈಗ ಬರ್ತಾ ಜನ ನೋಡ್ತಿರ್ತಾರ, ಅಬ್ಸರ್ವ್ ಮಾಡ್ತಾರ, ನಿಮ್ಮನ್ನ ಅರ್ಥ ಮಾಡ್ಕೊಂಡಿರ್ತದ ಜನ. ಹಾಗಾಗಿ ಜನರಿಗೂ ಗೊತ್ತಾಗುತ್ತೆ ನಮ್ಮ ವೈಬ್ರೇಷನ್ ಮತ್ತು ಫ್ರೀಕ್ವೆನ್ಸಿ ಚೇಂಜ್ ಆದಾಗ ನಮ್ಮ ಔರಾ ಚೇಂಜ್ ಆಗಿರುತ್ತೆ. ಅವಾಗ ಜನರಿಗೆ ಗೊತ್ತಾಗುತ್ತೆ ಮೊದ್ಲಿನ ತರ ಇಲ್ಲ ಆಶಾ ಅಂತ, ಈಗೆಲ್ಲ ಚೇಂಜಸ್ ಆಗಿದೆ. ಹಾಗಾಗಿ ನಿಮ್ಮೊಳಗಿನ ಪರಿವರ್ತನೆ ಇದೆ ನೋಡ್ರಿ, ಅದು ನಿಮ್ಮ ಕುಟುಂಬದ ಪರಿವರ್ತನೆಗೆ ಕಾರಣ ಆಗಿರುತ್ತೆ.
ಹಾಗಾಗಿ ಯಾವಾಗ್ಲೂ ನಾನು ಒಂದ್ ಡಿಸೈಡ್ ಮಾಡಿ ಇಲ್ಲಿ ಬಂದ್ ಕೂಡ್ತೀನಿ. ನನ್ನ ಎದುರಿಗೆ ನೀವು ಒಬ್ಬೊಬ್ರು ಇಲ್ಲ, ನಿಮ್ದು ಒಂದೊಂದು ಕುಟುಂಬ ಅಂತ ಹೇಳಿ ಅನ್ಕೊಂಡಿರ್ತೀನಿ. ಕುಟುಂಬದ ಮೇನ್ ಬಾಸ್ ನೀವೇ ಇದ್ದೀರಿ. ಅದಕ್ಕೆ ನೀವು ಬಾಸಿಗೆ ಚೇಂಜ್ ಮಾಡ್ತೀನಿ ನಾನು. ಮೇನ್ ನೋಡ್ರಿ ನನ್ ಕೆಲಸ ಹೆಂಗಿದೆ. ಬಾಸಿಗೆ ಬಿಟ್ಟು ಬೇರೆಯವ್ರಿಗೆ ಹಿಡಿದಿಲ್ಲ, ನಾವು ಮೇನ್ ಪರ್ಸನ್ಗೆ ತಗೊಂಡಿದ್ದೇವೆ ನಮ್ಮಲ್ಲಿ. ನೀವು ಒಬ್ಬರು ಚೇಂಜ್ ಆದ್ರೆ ಸಾಕು, ನಿಮ್ಮ ಕುಟುಂಬ ಪರಿವರ್ತನೆ ಆಗುತ್ತೆ, ಹೆಲ್ದಿ ಆಗಿರುತ್ತೆ, ಹ್ಯಾಪಿ ಆಗಿರುತ್ತೆ. ಯಾವಾಗ ನಿಮ್ಮ ಕುಟುಂಬ ಆಗುತ್ತೆ ನೋಡ್ರಿ, ಸುತ್ತ ನಿಮ್ಮ ರಿಲೇಷನ್ ಆಟೋಮೆಟಿಕ್ ಕನೆಕ್ಟ್ ಆಗ್ತಾರೆ ನಿಮ್ ಜೊತೆ. ಹಾಗಾಗಿ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಇದೆ. ಬಹಳ ಚೆನ್ನಾಗಿ ಕಲೀರಿ ಮತ್ತೆ ಜೀವನದಲ್ಲಿ ಅಳವಡಿಸ್ಕೊಡ್ರಿ. ನೀವು ಒಬ್ಬ ದೊಡ್ಡ ಟ್ರೈನರ್ ಆಗ್ರಿ, ಹೀಲರ್ ಆಗ್ರಿ, ಬಹಳ ದೊಡ್ಡ ಲೆವೆಲ್ದ ಕೆಲಸ ಮಾಡೋಣ. ಮತ್ತೆ ಇಲ್ಲಿ ಕಾಂಪಿಟೇಷನ್ ಅಂತ ಏನು ಇಲ್ಲ, ನೆನ್ಪಿಟ್ಕೋರಿ. ಎಲ್ಲಾರು ಟ್ರೈನರ್ ಆದ್ರೆ ಏನ್ ಮಾಡ್ತೀರಿ? ಎಲ್ಲರಿಗೂ ಅವಕಾಶ ಇದೆ. ಟೀಚರ್ಸ್ ಎಷ್ಟಿದ್ರು ಕಡಿಮೆ ಇದೆ ಗೊತ್ತಲ್ಲ ನಿಮ್ಗೆ. ಗುರುಗಳು ಎಷ್ಟಿದ್ರು ಕಡಿಮೆನೇ ಇದೆ. ಗುರುಗಳ ಕಾಂಪಿಟೇಷನ್ ಯಾವತ್ತೂ ಇರೋದಿಲ್ಲ, ನೆನ್ಪಿಟ್ಕೋರಿ. ಸ್ಪರ್ಧೆ ಅಂತ ಈ ಫೀಲ್ಡ್ ಅಲ್ಲಿ ಇಲ್ಲೇ ಇಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಸಮೇತ ಅವಕಾಶ ಇದೆ. ಹಾಗಾಗಿ ನಾಳೆ ನೀವು ಎಲ್ಲ ಈ ಕ್ಷೇತ್ರದಲ್ಲಿ ಬೆಳೀರಿ ಅಂತೇಳಿ ಹೇಳ್ತಾ ಎಲ್ಲರಿಗೆ ಇನ್ನೊಂದು ಸಲ ಶರಣಾರ್ಥಿ, ಧನ್ಯವಾದ. ನಾಳೆ ಮತ್ತೆ ಹೊಸ ಟಾಪಿಕ್ ದೊಂದಿಗೆ ನಿಮ್ಮ ಎದುರಿಗೆ ಬರ್ತೀನಿ. ಥ್ಯಾಂಕ್ ಯು.